ಟೀಕ್ ವುಡ್ ಡೋರ್ ಇರುತ್ತೆ, ಫ್ರೇಮ್ ಇರುತ್ತೆ. ಈ ಪ್ರಭಾವಳಿನ ಕ್ಲೈಂಟ್ಗಳು ಸೆಲೆಕ್ಟ್ ಮಾಡ್ತಾರೆ. ಬಟ್ ನೀವು ತರಿಸ್ಕೊಡ್ತೀರಾ? 100% ಸರ್. ಇದೆಲ್ಲ ಸೇರಿಸ್ಬಿಟ್ಟು ಒಂದು 50,000 ರೂಪಾಯಿವರೆಗೂ ಖರ್ಚು ಬಂದಿದೆ. ಪ್ರಭಾವಳಿನೂ ಸೇರಾ? ಪ್ರಭಾವಳಿನೂ ಸೇರಿ. ಪರವಾಗಿಲ್ಲ ಸರ್. ಆಮೇಲೆ ಹ್ಯಾಂಡಲ್ಸ್ ಅವ್ರ ಸೆಲೆಕ್ಷನ್ ಮೇಲ್ಗಡೆ ತುಂಬಾ ಚೆನ್ನಾಗಿದೆ. ಎಸ್ ಸರ್. ಒಂದಿಷ್ಟು ಜನ ಗಣಪತಿದು ಬೇಕು ಅಂತಾರೆ, ಒಂದಿಷ್ಟು ಜನ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ನನ್ನ ಪೂಜಾ ರೂಮ್ ಬಂದು ನನಗೆ ಸ್ಪೇಷಿಯಸ್ ಆಗಿ 5x5 ಕ್ಲಿಯರ್ ಆಗಿ ಸಿಕ್ಕಿದೆ. ಸ್ಟ್ರಕ್ಚರಲ್ ಕ್ರ್ಯಾಕ್ ಅಂದ್ರೆ ಸ್ಟ್ರೇಟ್ ಒಂದೇ ಲೈನ್ ಬರುತ್ತೆ. ಈ ಹಾವಿನ ತರ ಆ ತರ ಎಲ್ಲ ಹೋದ್ರೆ ಅದರಿಂದ ಬಿಲ್ಡಿಂಗಿಗೆ ಏನು ಪ್ರಮೇಯ ಇರಲ್ಲ, ಪ್ರಾಬ್ಲಮ್ ಇಲ್ಲ ಅಂತೀರಾ? ಎಸ್ ಅಲ್ವಾ? ನಂದೆಲ್ಲ ವಿಡಿಯೋಸ್ ನೋಡಿ ಎಲ್ಲ ಬರೆದಿಟ್ಕೊಂಡಿದ್ರಲ್ಲ, ಎಲ್ಲ ಮ್ಯಾಚ್ ಆಯ್ತಾ ಮೇಡಮ್? ಮ್ಯಾಚ್ ಆಗಿದೆ ಸರ್, ಖಂಡಿತ. ಕನ್ನಡ ಕೋರದಲ್ಲಿ ನೋಡ್ದಂಗೆ ಕಟ್ಟಿದ್ದೀನಿ ಅನ್ನೋ ಇದೆಯಾ? ಖಂಡಿತ ಇದೆಯಾ ಸರ್? ನೀವು ಹೇಳಿ ಸರ್, ನೀವು ಆ್ಯಕ್ಚುಲಿ ಬ್ಯುಸಿ ಇರ್ತೀರಾ, ತುಂಬ ಬರೋದು ಹೋಗೋದು ಕಷ್ಟ, ಆದರೂ ಕೂಡ ನಾವು ಇಲ್ದಿದ್ರು ಮಾಡ್ತಾರಲ್ಲಪ್ಪ ಅನ್ನೋ ಒಂದು ಇದಿದೆಯಾ ಸರ್ ನಿಮಗೆ? ಆ್ಯಕ್ಚುಲಿ ನಮ್ಗೆ ಏನಿದ್ರು ಸರ್, ನಮಗೆ ವಿಜಯ್ ಸರ್ ಇತ್ತು, ವಿಜಯ್ ಸರ್ ಮತ್ತೆ ಉದಯ್ ಸರ್ ಸೂಪರ್ ಸರ್. ಜೆಮ್ ಅವರು 11 ಗಂಟೆಗೆ ಫೋನ್ ಮಾಡಿದ್ರು, ಪಾಪ ಏನೋ ಒಂದು ರೆಡಿ ಮಾಡ್ತಾರೆ, ಇದು ಮಾಡ್ತಾರೆ, ಅವ್ರದ್ದು ಸೂಪರ್. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಹಿಂದ್ಗಡೆ ಮನೆ ನೋಡ್ತಾ ಇದ್ರ 30-40 ಸೈಟಲ್ಲಿ ಕಟ್ಟಿರುವಂಥದ್ದು. ಬಜೆಟ್ ಬಂದ್ಬಿಟ್ಟು 66 ಲಕ್ಷ. ಹಾಗಾದರೆ 66 ಲಕ್ಷಕ್ಕೆ ಏನು ಸಿಗ್ತಾ ಇದೆ? ಇದು ಒನ್ ಆಫ್ ದ ಪ್ರೀಮಿಯಂ ಹೌಸ್ ಅಂತ ಹೇಳ್ಬೋದು. ಕೆಳಗಡೆ ವಿಶಾಲವಾದ ಪಾರ್ಕಿಂಗು, 1RK ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಮೇಲ್ಗಡೆ 4BHK ಡೂಪ್ಲೆಕ್ಸ್ ರಾಯಲ್ ಮನೆ ಕೊಟ್ಟಿದ್ದಾರೆ. ವೀಕ್ಷಕರ, ರೂಪ್ ಹೈಟ್ ಅಂತೂ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಅಮೇಝಿಂಗ್ ಆಗಿ ಬಂದಿದೆ. ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೈಟ್ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ವಿಜಯ್ ಸರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಭೇಟಿ ಆಗೋಣ. ವಿಜಯ್ ಸರ್ ನಮಸ್ಕಾರ. ಸರ್ ನಮಸ್ತೆ. ಕನ್ನಡ ಕೋರ ವೀಕ್ಷಕರಿಗೂ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ಒಂದು ಒಳ್ಳೆ ಬಜೆಟ್ ಮನೆ ತಗೊಬಂದಿದ್ರೆ, ಬ್ಯಾಕ್ ಟು ಪ್ರೀಮಿಯಂ ಅಂತ ಹೇಳ್ಬೋದು. ಸರ್ ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವು? ಸರ್ ಇದು ಮಾಚೋಹಳ್ಳಿ, ಸುಂಕದಕಟ್ಟೆ ರೋಡ್ ಅಲ್ಲಿ ಮಾಚೋಹಳ್ಳಿ ಏರಿಯಾದಲ್ಲಿ ಇದೀವಿ ಇವಾಗ. ಸರ್ ಕ್ಲೈಂಟ್ ನೇಮು? ಬಸವರಾಜ್ ಸರ್ ಅಂತ. ಬಸವರಾಜ್ ಸರ್. ಸರ್ ಸೈಟಲ್ ಏರಿಯಾ ಬಿಲ್ಡಿಂಗ್ ಎಷ್ಟು ಚದರ ಕಟ್ಟಿದ್ದೀರಾ ಸರ್ ನೀವು? ಸರ್ ಇದು 30-40 ಸೈಟು, ವೆಸ್ಟ್ ಫೇಸಿಂಗು, 32 ಚದರ ಬಂದಿರುವಂತ ಬಿಲ್ಡಿಂಗ್. ಓಕೆ. ಒಂದು 66 ಲಕ್ಷ ಇಂದ 68 ಲಕ್ಷ ಬಜೆಟ್ ಅನ್ಕೋ. ಓಕೆ. ಈ ಮನೆ ಸ್ಪೆಷಾಲಿಟಿ ಅಂದ್ರೆ ಏನ್ ಸರ್? ಏನು ವಿಶೇಷ ಇದೆ ಈ ಮನೆ ಸ್ಪೆಷಾಲಿಟಿ ಅಂತಂದ್ರೆ 11 ಫೀಟ್ ಹೈಟ್ ಮಾಡಿದೆ ಫಸ್ಟ್ ಫ್ಲೋರ್ ಡ್ಯೂಪ್ಲೆಕ್ಸ್ ಅಲ್ಲಿ. ಆ ಹೈಟ್ ನ ಕೊಟ್ಟವಾಗ ಮೇನ್ ಡೋರ್ ಯಾವ ತರ ರಿಚ್ನೆಸ್ ಕೊಡಬಹುದು, ಅದ್ರದ್ದು ಬ್ಯೂಟಿಫಿಕೇಶನ್ ನಾವು ಹೇಳೋದಕ್ಕಿಂತ ತೋರಿಸಿದ್ದು ಉತ್ತಮ. ಒಳ್ಳೇದಂತೀರಾ? ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರೋದಂತ ಆಗಿರ್ಬೋದು, ಅಥವಾ ಟಾಯ್ಲೆಟ್ ರೂಮ್ಸ್ ನ ನೋಡಬಹುದು. ಆ ಸ್ಪೇಷಿಯಸ್, ಆ ರೂಮ್ ನ ಸ್ಪೇಷಿಯಸ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗ್ತೀರಾ. ಹೌದಾ ಸರ್? ಎಸ್ ಸರ್. ಅಂದ್ರೆ ವರ್ತ್ ಅಂತ ಹೇಳ್ತೀರಾ ನೀವು? ಸರ್ ನನ್ ಕೇಳೋದಕ್ಕಿಂತ ಓನರ್ನೇ ಕೇಳಿರಂತೆ. ಸೂಪರ್ ಸರ್. ಫ್ರಂಟ್ ಎಲಿವೇಶನ್ ಹೇಳಿ ಸರ್. ಇಲ್ಲಿ ಎಲಿವೇಶನ್ ಸ್ವಲ್ಪ ಎಲಿಗೆಂಟ್ ಆಗಿ ಮಾಡಿದೀವಿ, ತುಂಬಾ ಕ್ಲಮ್ಸಿ ಮಾಡಿಲ್ಲ. ಬಟ್ ಹಂಗಂತ ಹೇಳಿ ಸುಮ್ನೆ ಅನ್ನೆಸೆಸರಿ ದುಡ್ಡು ಹಾಕ್ಬಿಟ್ಟು ಸುಮಾರು ಜನ ಕಲರ್ ಕಾಂಬಿನೇಷನ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ನಾನು ಜಸ್ಟ್ ತೋರಿಸ್ತೀನಿ. ಏನ್ ಲೆಫ್ಟ್ ಸೈಡ್ ವರ್ಟಿಕಲ್ ಒಂದು MS ಟ್ಯೂಬ್ ಹಾಕಿದೀವಿ. ಸೊ ಈ ವರ್ಟಿಕಲ್ MS ಟ್ಯೂಬ್ಗೆ ಆ ರೈಟ್ ಸೈಡ್ ಕಾರ್ನರ್ದು ನೀವು ತೋರಿಸಬಹುದು. MS ಟ್ಯೂಬ್ ನ ಕಾಂಬಿನೇಷನ್ ಅಂತ. ಸೊ ಎರಡರದು ಮಧ್ಯೆ ಏನ್ ಬಂದ್ರೆ ಜಸ್ಟ್ ಫೆಂಡರ್ ಮ್ಯಾಕ್ಸ್ ನೇ ಸ್ವಲ್ಪ ಪಿಚಿನ್ ಮಾಡಿರುವಂತದ್ದು. ನಾಳೆ ಫ್ಯೂಚರ್ ಯಾವುದೇ ಕಾರಣಕ್ಕೂ ಏನೋ ತೊಂದರೆ ಬರಬಾರ್ದು ಅಂತ ಫೆಂಡರ್ ಮ್ಯಾಕ್ಸ್ ನ ಹಾಕಿದೀವಿ. ಉಳಿದಿರೋದೆಲ್ಲಾನು ಟೆಕ್ಸ್ಚರ್ ಪೇಂಟ್ ಅಲ್ಲಿ ಕವರ್ ಮಾಡಿರುವಂತದ್ದು. ಇವೆಲ್ಲ ಟೆಕ್ಸ್ಚರ್ ಪೇಂಟ್ ಆಗಿದೆ. ಟೆಕ್ಸ್ಚರ್ ಪೇಂಟ್. ಈ ಮನೆದ ಇನ್ನೊಂದು ಬ್ಯೂಟಿ ಏನಂತಂದ್ರೆ ಇದನ್ನ ಸ್ವಲ್ಪ ಸ್ಲಾಂಟ್ ಆಗಿ ಮಾಡಿದೀವಿ. ನೀವು ಈ ಸೈಡ್ ಇಂದ ತೋರಿಸಿದ್ರೆ ಆ ಸ್ಲಾಂಟ್ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಓ, ಈ ಸ್ಲಾಂಟ್ ಅಲ್ವಾ? ಎಸ್ ಸರ್. ಅಂದ್ರೆ ಇದು ಕರೆಕ್ಟ್ ಜನರಲ್ ಆಗಿ ಎಲ್ಲರೂ ಸ್ಟೇಟ್ ಮಾಡ್ತೀರಾ. ಸೊ ಇಲ್ಲೇನ್ ಮಾಡಿದೀವಿ, ಅದ್ರದ್ದೊಂದು ರಿಚ್ನೆಸ್ ಬರ್ಲಿ ಅನ್ನೋ ಉದ್ದೇಶಕ್ಕೆ ಬಾಲ್ಕನಿಲಿ ಸ್ವಲ್ಪ ಸ್ಲಾಂಟ್ ಆಗಿ ಮಾಡಿ ಈ ತರ ಜಾರುಮುಂಡಿ ತರ ಬಂದಿದೆ ಸರ್. ಜಾರುಮುಂಡಿ ತರ ಬಂದಿದೆ. ಕರೆಕ್ಟ್ ಆಗಿ ಹೇಳಿದೆ. ಸೊ ನೈಟ್ ಟೈಮ್ ಎಲ್ಲ ಲೈಟಿಂಗ್ ಎಲ್ಲ ಹಾಕಿದವಾಗ ಅದ್ರದ್ದು ಇನ್ನೊಂದು ಚೂರು ರಿಚ್ನೆಸ್ ಜಾಸ್ತಿ ಆಗುತ್ತೆ. ಇದೊಂದು ಯೂನಿಕ್ನೆಸ್ ಅಂತ ಹೇಳ್ಬೋದು. ಯೂನಿಕ್ನೆಸ್ ಅಂತ ಹೇಳ್ಬೋದು. ಆಮೇಲೆ ಕೆಳಗಡೆ ಕೆಳಗಡೆ ಆಕ್ಚುಲಿ ಅಗ್ರಿಮೆಂಟ್ ಪ್ರಕಾರ 5 ಅಡಿ ಹೈಟ್ ಗೇಟ್ ಇರುತ್ತೆ. ಸೊ ಇಲ್ಲಿ ಸರ್ ಏನಂದ್ರೆ ಸೇಫ್ಟಿ ಇರ್ಲಿ ಅಂತ ಹೇಳಿ ಇಲ್ಲೇ ಸೈಟ್ ಅಲ್ಲೇ ಪೇ ಮಾಡ್ಬಿಟ್ಟು 10 ಫೀಟ್ ಗೇಟ್ ನ ಮಾಡಿಸ್ಕೊಂಡಿರೋ. ದೊಡ್ಡದಾಗಿ ಮಾಡಿದ್ದೀರಾ ವಿತ್ CNC ಡಿಸೈನ್. ಎಸ್ ಸರ್, ಕಂಪ್ಲೀಟ್ ಆಗಿ ಮನೆಗೆ ಏನ್ ಮ್ಯಾಚಿಂಗ್ ಆಗುತ್ತೆ ಆ ಕಲರ್ ಕಾಂಬಿನೇಷನ್ ನೋಡ್ಕೊಂಡೆ ಗೇಟ್ ಡಿಸೈನ್ ಕೂಡ ಮಾಡಿರುವಂತ. ಕರೆಕ್ಟ್ ಸರ್. ಕಲರ್ ಮ್ಯಾಚ್ ಮಾಡಿದ್ದೀರಾ? ಎಸ್ ಸರ್, ಕಲರ್ ಮ್ಯಾಚ್ ಮಾಡಿರೋ. ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್? ರೋಡ್ ಲೆವೆಲ್ ಇಂದ ನಮ್ದು ಆಲ್ಮೋಸ್ಟ್ ಆಲ್ 1.5 ಅಡಿ ಹೈಟ್ ಬಂದಿದೆ. 1.5 ಅಡಿ ತಗೊಂಡಿದ್ದೀರಾ? ಓಕೆ. ಇದೇನಿದು ಸ್ವಲ್ಪ ಕಟ್ಟೆ ತರ ಮಾಡಿದ್ದೀರಾ? ಕಂಪ್ಲೀಟ್ ಆಗಿ ಟೆಕ್ಸ್ಚರ್ ಪೇಂಟ್ ಸರ್ ಇದು. ಅಲ್ಲಿ ಬೋರ್ಡ್ ಹಾಕೊಳ್ಳಕ್ಕೆ ನಾವು ಸ್ಪೇಸ್ ಕೊಟ್ಟಿದೀವಿ. ಸೊ ಇದು ಜಸ್ಟ್ ಕಲರ್ ಕಾಂಬಿನೇಷನ್ ಒಂದು ಬ್ಯಾಂಡ್ ಕೊಟ್ಟಿರುವಂತದ್ದು. ಲೈಟ್ ಕೊಟ್ಟಿದ್ದೀರಲ್ವಾ? ಎಸ್ ಸರ್, ಲೈಟ್ ನೈಟ್ ಒಳ್ಳೆ ಫೋಕಸ್ ಇರುತ್ತೆ. ನೇಮ್ ಬೋರ್ಡಿಗೂ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ಕೊಟ್ಟಿರುವಂತದ್ದು. ಇದು ಲೂಸ್ ಆಗಲ್ವಾ ಸರ್? ಇದು ಸರ್ ಇಲ್ಲ, ವೆಲ್ಡಿಂಗ್ ಮಾಡಿಸಿರ್ತಾರೆ. ಕಂಪ್ಲೀಟ್ ಆಗಿ ಗೋಡೆಗೆ ಹಾಕ್ಬಿಟ್ಟು ವೆಲ್ಡಿಂಗ್ ಮಾಡಿರೋದ್ರಿಂದ ವೆಲ್ಡಿಂಗ್ ಜಾಯಿಂಟ್ಸ್ ನೀವು ತೋರಿಸಬಹುದು.
ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಹಾ ಹಾ ಹಾ, ಇಲ್ಲಿದೆ ನೋಡಿ. ಓಕೆ. ಕಂಪ್ಲೀಟ್ ಇನ್ಸರ್ಟ್ ಆಗಿರೋದ್ರಿಂದ ತೊಂದರೆ ಇಲ್ಲ ಅಂತ ನಮ್ಗೆ ಏನು ಫಿಕ್ಸಿಂಗ್ ಒಂದು 30-35 ವರ್ಷದವರೆಗೂ ತಲೆನೋವಿಲ್ಲ ಅಂತ. ಪ್ರಾಬ್ಲಮ್ ಇಲ್ಲ. ಆ ಕಡೆನೂ ಅದೇ ಅಲ್ವಾ ಸರ್? ಸೇಮ್ ಅದೇ ತರ ಮಾಡಿರೋದು. ಬಟ್ ಅಲ್ಲಿ ತುಂಬಾ ಬಿಗ್ ಲೆಂತ್ ತಗೊಂಡು. ಎಸ್ ಸರ್, ಸಿಂಗಲ್ ಟ್ಯೂಬ್ನೇ ಮೇಲ್ಗಡೆಯಿಂದ ರನ್ ಮಾಡಿರುವಂಥದ್ದು. ವೆರಿ ನೈಸ್. ಆಮೇಲೆ ದಿಸ್ ಸೈಡ್ ಅಂತ ಬಂದ್ರೆ ಇಲ್ಲಿ ಓಪನ್ ಇದೆ ಅಲ್ವಾ? ಎಸ್ ಸರ್, ಒಂಚೂರು ಎಕ್ಸ್ಪ್ಲೈನ್ ಮಾಡಿ, ಇಲ್ಲೇನೇನಾಗಿದೆ ಸರ್? ಇಲ್ಲೇನಾಗಿದೆ, ಪಕ್ಕದ ಸೈಟಿಗೆ ತೊಂದರೆ ಬರೋದು ಬೇಡ ಅಂತ ಸ್ಟೇರ್ ಕೇಸ್ ಇಂದಾನೆ MS ಪರ್ಗೋಲನೇ ರನ್ ಮಾಡಿರುವಂತದ್ದು ವರ್ಟಿಕಲ್ ಟ್ಯೂಬ್ಸ್ ನ. ಕೆಳಗಡೆ ಏನಿರುತ್ತೆ ಸೇಫ್ಟಿ ಗ್ರಿಲ್ ನ ಓನರು ಹಾಕಿಸ್ಕೊಂಡಿರ್ತಾರೆ, ಹಾಕಿರೋಂಥದ್ದು. ಆಮೇಲೆ ಇದು ರೋಡ್ ಲೆವೆಲ್ ಇಂದ ಇಲ್ಲಿ ಫುಲ್ ಡೌನ್ ಅಲ್ಲಿ ಇದೆ ಅಲ್ವಾ ಸರ್? ಎಸ್ ಸರ್. ಸ್ಟಾರ್ಟಿಂಗ್ ಏನಾಗುತ್ತೆ, ಒಂದ್ಸತಿ ಸೈಟ್ ಸರ್ವೆ ಅಂತ ಬಂದವಾಗ ಎಷ್ಟಡಿ ಡೌನ್ ಇದೆ ಅನ್ನೋದು ನೋಡ್ಕೊಂಡಿರ್ತೀವಿ. ಅದು ಬ್ಯಾಕ್ ಫಿಲ್ಲಿಂಗ್ ಏನಾಗುತ್ತೆ ಅದನ್ನ ಡಿಸ್ಕಷನ್ ಮಾಡ್ಕೊಂಡೇ ಮಾಡಿರ್ತೀವಿ ಸೈಟ್ ಅಲ್ಲಿ ಕೂಡ. ಓಕೆ. ಸೊ ಯಾಕಂದ್ರೆ ನಾವು ಮ್ಯಾಂಡೇಟರಿ ಹೈಟ್ ಮಾಡ್ಲೇಬೇಕಾಗುತ್ತೆ. ಎಷ್ಟು ಡೌನ್ ಇರುತ್ತೆ ನಮ್ಗೆ ಕಾಸ್ಟ್ ಅಷ್ಟೇ ಜಾಸ್ತಿ ಆಗುತ್ತೆ ಸರ್. 100% ಏನಾಗುತ್ತೆ, SSM ಕಟ್ತೀವಿ ಸೈಜ್ ಸ್ಟೋನ್. ಆ ಸೈಜ್ ಸ್ಟೋನ್ ನಾವು ಕೆಳಗಡೆಯಿಂದ ಬರಲೇಬೇಕು. ಸುಮ್ನೆ ಯಾಕಂದ್ರೆ ಒಳಗಡೆ ಹಾಕಿರೋ ಮಣ್ಣು ಹೊರಗಡೆ ಅದು ಎಸ್ಕೇಪ್ ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ಆ ಉದ್ದೇಶಕ್ಕೆ ಅದನ್ನ ನಾವು ಮುಂಚೆನೆ ಡಿಸ್ಕಷನ್ ಮಾಡ್ಕೊಂಡು ಒಂದ್ಸತಿ ಮೆಜರ್ಮೆಂಟ್ ಮಾಡ್ಕೊಂಡು 1 ಅಡಿ 1.5 ಅಡಿ ಇದ್ರೂ ನಾವು ನೆಗ್ಲಿಜೆನ್ಸ್ ಇರುತ್ತೆ. 3-4 ಅಡಿ ಇದ್ದವಾಗ ಕಸ್ಟಮರ್ ಜೊತೆ ಕೂತ್ಕೊಂಡು ಈ ತರ ಮಾಡೋಣ. ಕೆಲವೊಂದಿಷ್ಟು ಕಡೆ ರಿಟರ್ನಿಂಗ್ ವಾಲೇ ಹೋಗ್ಬೇಕಾಗುತ್ತೆ. ಅದನ್ನು ನಾವು ತೋರ್ಸೋಣ ಅಂತ ನಮ್ದೊಂದು ಬಿಲ್ಡಿಂಗ್ ನಡೀತಾ ಇದೆ. ಸೊ ರಿಟರ್ನಿಂಗ್ ವಾಲ್ ಬಂದ್ರೆ ಯಾವ ತರ ಇರುತ್ತೆ, ಇವೆಲ್ಲ SSM ಕಟ್ಬಿಟ್ಟು ಒಂದು 3-4 ಅಡಿ ಇದ್ರೂ SSM ನ ತಗೋಬಹುದು. 8-10 ಅಡಿ ಡೌನ್ ಇತ್ತು ಅಂದ್ರೆ ಮ್ಯಾಂಡೇಟರಿ ರಿಟರ್ನಿಂಗ್ ವಾಲ್ ಹೋಗಿ ಅಂತ ಸಜೆಸ್ಟ್ ಮಾಡ್ತೀವಿ. ರಿಟರ್ನಿಂಗ್ ವಾಲ್ ಅಂತಂದ್ರೆ ಈಗ ಕಾಂಕ್ರೀಟ್ ಇದೆ ವಾಲ್ ಮಾಡಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ. SSM ರಿಟರ್ನಿಂಗ್ ವಾಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅಂತ ಹೇಳ್ತೀರಾ. ಸೊ ಇದಕ್ಕೇನು 1 or 2 lakhs ಎಕ್ಸ್ಟ್ರಾ ಬಂದ್ರು ಕ್ಲೈಂಟ್ಗಳು ಪೇ ಮಾಡಿರ್ತಾರೆ. ಓಕೆ, ಬನ್ನಿ ಸರ್, ಪಾರ್ಕಿಂಗ್ ಬನ್ನಿ ಒಳಗೆ ಹೋಗೋಣ. ಸರ್, ಪಾರ್ಕಿಂಗ್ ವಿಶಾಲವಾಗಿದೆ. ಎಸ್ ಸರ್, ನನಗೆ ಲೆಂತ್ ಬಂದು 20 ಅಡಿ ಇದೆ, ವಿಡ್ತ್ ಬಂದು 20 ಅಡಿ ಇದೆ. 20x20ನಾ? ಎಸ್ ಸರ್. ಕೆಳಗಡೆ 1 BHK ಮಾಡ್ಬೋದಿತ್ತಲ್ಲ, ಯಾಕೆ 1 RK ಮಾಡಿದ್ರಿ? ಸರ್ ಇಲ್ಲ, ಅಂದ್ರೆ ಸರ್ದು ರಿಕ್ವೈರ್ಮೆಂಟ್ ಹಂಗೆ ಇತ್ತು. ನಾವು ಬಾಡಿಗೆ ಕೊಡೋ ಉದ್ದೇಶ ಇಲ್ಲ, ಏನಾದ್ರು ಐಟಮ್ ಇರಲಿ, ಫಂಕ್ಷನ್ಸ್ ಅದಾವ, ಜನ ಬಂದ್ರೆ ಉಳ್ಕೊಳಕ್ಕಿರ್ಲಿ ಅಂತ ಬಾಡಿಗೆ ಉದ್ದೇಶದಿಂದ ಮಾಡಿದ್ದಲ್ಲ. ರೆಂಟೆಡ್ ಅವ್ರಿಗೆ ಪರ್ಪಸ್ಸೇ ಇಲ್ಲ, ಪರ್ಪಸ್ ಇಲ್ಲ, ಇರ್ಲಿ ಅಂತ ಇರ್ಲಿ ಅಂತ ಒಂದು ಕಟ್ಟಿರುವಂಥದ್ದು. ನಾಳೆ ಯಾರೋ ಬರ್ಲಿ, ಡ್ರೈವರ್ಸ್ಗೆ ಇರಕ್ಕೂ ಹೆಲ್ಪ್ ಆಗುತ್ತೆ ಮುಂದೆ ಫ್ಯೂಚರ್ ಅಂತ. ಪಾರ್ಕಿಂಗ್ ಬಗ್ಗೆ ಹೇಳ್ಬೇಕಾಗೇ ಇಲ್ಲ ಸರ್. ಎಸ್ ಸರ್, ಕಾರ್ನಿವಲ್ ನಿಂತ್ಕೊಂಡು ಈ ಜಾಗ ಉಳಿದಿದೆ. ವೀಕ್ಷಕರೇ, ಇಲ್ಲೊಂದು ಕಾರ್ನಿವಲ್ ನಿಲ್ಸ್ಬೋದು, ಒಂದು 5 ಬೈಕ್ ಅಲ್ಲಿ ನಿಲ್ಸ್ಬೋದು. ಅದು ಬಿಟ್ಟು ನಿಮ್ಗೆ ಇಲ್ಲಿಂದ ಒಂದು 5-6 ಅಡಿ ಗ್ಯಾಪ್ ಬೇರೆ ಸಿಗುತ್ತೆ. ಸೊ ಇದರಲ್ಲೇ ನೋಡ್ಕೋಬಹುದು ಎಷ್ಟು ದೊಡ್ಡ ಕಾರ್ ಪಾರ್ಕಿಂಗ್ ಇದೆ ಅಂತ. ಸರ್, ಫ್ಲೋರಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಸ್ ಸರ್. ಸರ್, ಇದು ಆಂಟಿ ಸ್ಕಿಡ್ ಟೈಲ್ಗಳೇ. ಇದು ಆಲ್ಮೋಸ್ಟ್ 55 rupees ಚೂಸ್ ಮಾಡಿರುವಂತ. 1.5ಗೆ 1.5 ಅಲ್ವಾ ಸರ್? ಎಸ್ ಸರ್, ಹೌದು. ಸ್ವಲ್ಪ ರಸ್ಟಿಕ್ ಡಿಸೈನ್ ಸರ್. ಯೂಶುವಲಿ ಇದನ್ನ ಬಾತ್ರೂಮ್ ಅಲ್ಲಿ ನೋಡಿದ್ದೀನಿ ಸರ್. ಎಸ್ ಸರ್, ಬಟ್ ಏನಂದ್ರೆ ಇವಾಗ ಜನ ಚೇಂಜ್ ಕೇಳ್ತಾರಲ್ಲ, ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ವೈಸ್ ಅಂತ ಬಂದಿದೆ. ಯಾರಾದ್ರೂ ಪಾರ್ಕಿಂಗ್ ಅಲ್ಲಿ 2x4 ಹಾಕ್ಸಿದೀಯಾ ಸರ್? ಸರ್, ಕೆಲವೊಂದಿಷ್ಟು ಜನ ಹಾಕ್ಸಿದ್ದಾರೆ. ಅದು ಏನಾಗುತ್ತೆ, ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡು ನಮ್ಮ ಮನೆ ಒಳಗಡೆನೆ ಇರ್ಲಿ ಅಂತ. ಈಗ ಒಂದಿಷ್ಟು ಜನ ಸಾಫ್ಟ್ವೇರ್ ಕ್ಲೈಂಟ್ಗಳು ಹೆಂಗಿದ್ದಾರೆ ಅಂದ್ರೆ, ಇದನ್ನು ಕಂಪ್ಲೀಟ್ ಆಗಿ ಗೋಡೆ ಕಟ್ಟಿಸ್ಬಿಡ್ತಾರೆ, ಅಥವಾ ಗೋಡೆ ಕಟ್ಟಿಸ್ಬಿಟ್ಟು 1-2 ಅಡಿ ಗ್ಯಾಪ್ ಬಿಟ್ಕೋತಾರೆ. ಬಂದ್ರೆ ಕ್ಲೋಸ್ಡ್ ಗೋಡೌನ್ ಇರ್ಬೇಕು. ಸೊ ಈ ತರನೇ ವಾಲ್ ಟೈಲ್ ಬಂದ್ಬಿಡ್ಲಿ, ಹೋಟೆಲ್ ಫೀಲ್ ಬರ್ಲಿ ಅನ್ನೋರು 2x4ನೇ ಹಾಕಿಸ್ತಾರೆ. ಸ್ವಲ್ಪ ಲಕ್ಸರಿ ಖರ್ಚು ಮಾಡಕ್ ರೆಡಿ ಇದ್ರೆ ಇದೆಲ್ಲ ಮಾಡ್ತಾರೆ. ಕಾಲಮ್ ಯಾವ ತರ ಬರುತ್ತೆ ಇಲ್ಲಿ? ಸರ್, ಇಲ್ಲಿ ನೀವು ನೋಡ್ಬೋದು, ನಮ್ದು SBC ಟೆಸ್ಟ್ ಮಾಡಿಸ್ಲಾರ್ದೆ ಯಾವುದೇ ಬಿಲ್ಡಿಂಗ್ ಗಳದ್ದು ಡಿಸೈನ್ ಆಗಲ್ಲ. ಸೊ ಸಾಯಿಲ್ ಟೆಸ್ಟ್ ಮಾಡಿಸಿ ಅದ್ರ ಪ್ರಕಾರ ಡಿಸೈನ್ ಬಂದವಾಗ ಮೇಲ್ಗಡೆ ಯಾವ ತರ ಬೇಕು, ಪಿಲ್ಲರ್ದು ಬೀಮ್ದು ಲೇಔಟ್ ನ ಓನರ್ ತೋರಿಸ್ಬಿಟ್ಟು ಅವ್ರು ಅಪ್ರೂವಲ್ ಮಾಡಿದ್ಮೇಲೆ ಡಿಸೈನ್ ಪ್ರೊಸೀಜರ್ಗೆ ಹೋಗ್ತಾ ಇರುತ್ತೆ. ಸೊ ಕೂಲಂಕುಷವಾಗಿ ಸ್ಟ್ರಕ್ಚರ್ ವೈಸ್ ಯಾವುದೇ ತರದ ಕಾಂಪ್ರಮೈಸ್ ಇಲ್ಲದೆ ಇರೋದಿಲ್ಲ. ಸೊ ಹಿಂಗಾಗಿ ಕಸ್ಟಮರ್ ಜೊತೆ ಡಿಸ್ಕಷನ್ ಮಾಡಿನೇ ಮುಂದಕ್ಕೆ ಹೋಗುವಂತದ್ದು. ಸೂಪರ್. ಆಮೇಲೆ ಇಲ್ಲೂ ಒಂದು ಸ್ಪ್ಯಾನ್ ತುಂಬಾ ಬಂದಿದೆಲ್ಲ ಸರ್ ಇದು? ಎಸ್ ಸರ್, ಅದನ್ನ ಮುಂಚೆನೆ ಡಿಸ್ಕಷನ್ ಮಾಡ್ಕೊಂಡು ಎಷ್ಟಡಿ ಕೊಡ್ಬೋದು. ಆಮೇಲೆ ನಾಳೆ ಫ್ಯೂಚರ್ ಮೇಲ್ಗಡೆ ಏನಿದೆ ಅಲ್ಲ, ಅಲ್ಲಿ ಎಲ್ಲೂ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಎಲ್ಲೂ ಮಧ್ಯದಲ್ಲಿ ಪಿಲ್ಲರ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ಲಾನ್ ಹಾಕೋ ಟೈಮಲ್ಲೇ ಸ್ಟ್ರಕ್ಚರಲ್ ಡಿಸೈನರ್ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ನಾವು ಲಾಸ್ಟ್ ಟೈಮ್ ಅಲ್ಲೂ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಹಾಲ್ ಅಲ್ಲಿ ತುಂಬಾ ಸ್ಪ್ಯಾನ್ ಬಂದಿತ್ತು, ಇಲ್ಲಿ ಪಾರ್ಕಿಂಗ್ ಅಲ್ಲಿ ಆಲ್ಮೋಸ್ಟ್ 20 feet ಮುಚ್ಕೊಂಡು ಸಿಗುತ್ತೆ. ವೆರಿ ನೈಸ್. ಕೆಳಗಡೆ ಸರ್ ಇದೇನಿಲ್ಲ, ಇದೊಂದು ಜಸ್ಟ್ 1 RK ಮಾಡಿಸಿರೋದ್ರಿಂದ ಇದೆಲ್ಲ ಆಲ್ಮೋಸ್ಟ್ 45 rupees ಸ್ಟೈಲ್. ಇದು 45 to 50 rupees ರೇಂಜ್ ಸ್ಟೈಲ್ನೇ ವಾಪಸ್ ಇದನ್ನ ಬ್ಲಾಕ್ ಕಲರ್ ಹಾಕ್ಬಿಟ್ಟು ಮ್ಯಾಚಿಂಗ್ ಮಾಡಿರುವಂತ. ಇಟಾಲಿಯನ್ ಮಾರ್ಬಲ್ ತರ ಕಾಣುತ್ತೆ, ಅದು ಜಸ್ಟ್ ಸಿಂಪಲ್ ಆಗಿ ಮಾಡಿರೋದು. ಚೆನ್ನಾಗೇ ಇದೆ ಸರ್. ನೋಡಿ, ಇದು ರೇಟ್ ಒಂದೇ, ಅದು ರೇಟ್ ಒಂದೇ, ಬಟ್ ರಿಚ್ನೆಸ್ ಮಾತ್ರ ಬೇರೆ. ಸಗದಾಗಿದೆ. ಓಕೆ ಸರ್. ಆಮೇಲೆ ಇಲ್ಲಿ ಸಂಪು ಬಂದಿರುವಂತದ್ದು ದೇವಮೂಲೆ ಆಗಿರೋದ್ರಿಂದ ನಮ್ದು ಆಲ್ಮೋಸ್ಟ್ ಒಂದು 12,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. 12,000. ಎಸ್. ಡೋರು ಬೇರೆ ಮಾಡ್ಬಿಟ್ಟಿದ್ದೀರಾ ಸರ್? ಅಂದ್ರೆ ಹಿಂದ್ಗಡೆ ಜಾಗ ಅವ್ರದೇ ಇರೋದ್ರಿಂದ ಸೊ ಇಲ್ಲಿ ಮೆಟಲ್ ತರ ಮಾಡ್ಕೊಂಡು ಕೆಳಗೆ ಇಳ್ಕೊಂಡು ಹೋಗಕ್ ಮಾಡಿ. ನೀವು ಹೇಳಿದ್ದೆ ನೋಡಿ, ಎಷ್ಟು ಡೀಪ್ ಇದೆ ಸರ್? ಹೋಗ್ತಾ ಆಲ್ಮೋಸ್ಟ್ 5 ಅಡಿವರೆಗೂ ಬರುತ್ತೆ, ಕೆಳಗಡೆ ಹೋಗುತ್ತೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಇದು ಮಾಡಿ ಸ್ಟೆಪ್ ಮಾಡ್ಕೊಟ್ಬಿಟ್ಟಿದ್ದೀರಾ? ಎಸ್ ಸರ್, ಹೌದು. ವೀಕ್ಷಕರೇ, ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ, ದಯವಿಟ್ಟು ಸೆಟ್ ಬ್ಯಾಕ್ ಬಿಟ್ಕೊಳ್ಳಿ. ಸೆಟ್ ಬ್ಯಾಕ್ ಬಗ್ಗೆ ಏನಾದ್ರು ಒಂದು ಪಾಯಿಂಟ್ ಕೊಡಿ ಸರ್. ಸರ್, ಇಲ್ಲ, ಈಗ ಏನಾಗುತ್ತೆ,
ಮುಂಚೆ ಎಲ್ಲ ಆಲ್ಮೋಸ್ಟ್ ಆಲ್ ಒಂದು ಇದು ಇರ್ತಿರ್ಲಿಲ್ಲ, ಎಜುಕೇಶನ್ ಇರ್ತಿರ್ಲಿಲ್ಲ. ಈಗ ಗೌರ್ಮೆಂಟ್ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದ್ದಾರೆ. ಎಲ್ಲರೂ ರೂಲ್ಸ್ ನ ಫಾಲೋ ಮಾಡೋಣ. ಏನ್ ಗೌರ್ಮೆಂಟ್ ನಾರ್ಮ್ಸ್ ಬರುತ್ತೆ ಅದ್ರ ಪ್ರಕಾರ ಗಾಳಿ ಬೆಳಕಿಗೂ ನಮ್ಗೆ ಉತ್ತಮ ಆಗುತ್ತೆ. ಗಾಳಿ ಬೆಳಕು ಬಂದಷ್ಟು ಮನೆ ಒಂದು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಆ ಉದ್ದೇಶಕ್ಕೆ ಸೆಟ್ ಬ್ಯಾಕ್ ಏನ್ ಗೌರ್ಮೆಂಟ್ ನಿರ್ಧಾರ ಮಾಡುತ್ತೋ ಅದ್ರ ಪ್ರಕಾರ ನಾವು ಸೆಟ್ ಬ್ಯಾಕ್ ಬಿಟ್ಕೊಂಡು ಮನೆ ಕಟ್ಟಿದ್ರೆ ನಾಳೆ ಯಾವುದೇ ತರದ ತೊಂದರೆ ಇರಲ್ಲ. 10% ವರೆಗೂ ಡಿವಿಯೇಷನ್ ಆದ್ರೆ ಎಲ್ಲರೂ ಎಕ್ಸೆಪ್ಟ್ ಮಾಡ್ತಾರೆ. ಜನ ಅದನ್ನ ನೀವು ನೋಡಿರ್ಬೋದು, ಒಂದು ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ಅಂದ್ರೆ 2 BHK ಪೂರ್ತಿ ತುಂಬಿಸ್ಬಿಟ್ಟು ಒಂದು ಆಫೀಸ್ ಸ್ಪೇಸ್ ಮಾಡಿ ಚಿಕ್ಕದ ಕಾರ್ ಪಾರ್ಕಿಂಗ್ ಮಾಡಿರ್ತಾರೆ. ನಾಳೆ ಫ್ಯೂಚರ್ ಅಲ್ಲಿ ಕಾರ್ ಪಾರ್ಕಿಂಗ್ ಸಮಸ್ಯೆ ತುಂಬಾ ಆಗುತ್ತೆ ಬೆಂಗಳೂರಲ್ಲಿ. ಅದಕ್ಕೂ ಮುಂಚೆ ಒಂದು ಕಾರ್ ಪಾರ್ಕಿಂಗ್ ಪ್ರಾಪರ್ ಆಗಿ ಬಿಟ್ಕೊಳ್ಳೋದು ಉತ್ತಮ. ಒಂದು ಕಾರ್ ಪಾರ್ಕಿಂಗ್ 1 BHK ಬೆಸ್ಟ್ ಅಲ್ವಾ ಸರ್? ಅದು ಯಾಕಂದ್ರೆ ಎಲ್ಲರೂ EMI ಮಾಡಿ ಮನೆ ಕಟ್ಟೋದ್ರಿಂದ EMI ಕಟ್ಕೊಳ್ಳೋಕೆ ಅವ್ರಿಗೂ ಒಂದು ಬರ್ಡನಿಗೆ ಸಪೋರ್ಟ್ ಆಗುತ್ತೆ. 1 BHK ಕಾರ್ ಪಾರ್ಕಿಂಗ್ ಫೈನ್ ಅಂತ ಹೇಳ್ತೀರಾ. ಇವೆಲ್ಲ ಹೆಂಗ್ ಸರ್ ಬಜೆಟ್ ಅಲ್ಲಿ ಬಂತ? ಸರ್ ಇಲ್ಲ, ಇದು ಅಗ್ರಿಮೆಂಟ್ ಅಲ್ಲಿ ಮುಂಚೆನೆ ಹೇಳಿರ್ತೀವಿ. ಸೇಫ್ಟಿ ಗ್ರಿಲ್ಸ್, ಸೇಫ್ಟಿ ಡೋರ್ಸ್ ನ ಓನರ್ ಸ್ಕೋಪ್ ಮೇಲೆ ಇಟ್ಟಿರ್ತೀವಿ. ನಮ್ಮ ವೆಂಡರೇ ಇಲ್ಲಿ ಏನ್ ಮಾಡ್ತಿರ್ತಾರೆ ನಮಗ್ ಕೊಡೋ ರೇಟಲ್ಲಿ ಅವ್ರಿಗೂ ಮಾಡಿಸ್ಬಿಟ್ಟು ಕೊಡ್ತೀರಾ? ಓಕೆ, ಮುಂದೆ ನೋಡ್ಕೊಂಡ್ಬಿಡೋಣ. ಒಂದು 1 RK ಅಂತ ಮಾಡಿರುವಂತದ್ದು. ಇಲ್ಲೂ ಕೂಡ ನಾವೇನ್ ಕಾಂಪ್ರಮೈಸ್ ಮಾಡಿಲ್ಲ. ಮೇನ್ ಡೋರ್ನು ನಾವು ಟೀ ಕುಡ್ದೆ ಹಾಕಿರುವಂತದ್ದು. ಸೊ ಈ ಫ್ರೇಮು, ಶಟರು, ಹ್ಯಾಂಡಲು, ಲಾಕ್ ಎಲ್ಲ ಸೇರಿಸಿ 25,000 ರಿಂದ 30,000 ರೂಪಾಯಿ ಕಂಪ್ಲೀಟ್ ಆಗಿರೋದು. ಜಸ್ಟ್ ಹಾಲ್ ಕಿಚನ್ ಅಷ್ಟೇ ಅಲ್ವಾ ಸರ್? ಸರ್ ಇಲ್ಲಿ ಒಂದು ಹಾಲು ನನಗೊಂದು 12x10 ಅಂತ ಅನ್ಕೊಳ್ಳಿ. ಒಂದು ವಾಶ್ರೂಮು, ಜಸ್ಟ್ ಇದು ಒಂದು ಚಿಕ್ಕದಾಗಿ ಮಾಡಿರುವಂಥದ್ದು, ಒಂದು ಕಿಚನ್ ಪ್ಯಾಂಟ್ರಿ ತರ ಮಾಡಿರುವಂಥದ್ದು. ಸಿಂಪಲ್ ಅಲ್ವಾ ಸರ್? ಸಿಂಪಲ್ ಒಂದು ಫ್ಯಾಮಿಲಿ ಉಳ್ಕೋಬಹುದು ಬಿಡಿ ಸರ್. ಈಗ ಒಂದು ಗಂಡ ಹೆಂಡತಿ ಇದ್ರೆ ಬೇಕಂದ್ರೆ ಉಳ್ಕೋಬಹುದು. ನೋಡಿ ವೀಕ್ಷಕರೇ, ಲೈಟ್ ಹಾಕಿ ಸರ್ ಇಲ್ಲಿ ನೋಡಿ ವೀಕ್ಷಕರೇ. ಇದು ದೊಡ್ಡದಾಗಿದ್ದಲ್ಲ ಸರ್ ವಾಶ್ರೂಮ್? ಎಸ್ ಸರ್, ಇದು ಆಲ್ಮೋಸ್ಟ್ ಆಲ್ ಒಂದು 5x7 ಬಂದಿದೆ, 6 ಬಂದಿದೆ. ಕಿಚನ್ ಸೈಜ್ ಇದೆ, ಕಿಚನ್ ಇದ್ದಂಗೆ ಇರುತ್ತೆ. ಕರೆಕ್ಟ್ ಸರ್. ಅದಕ್ಕೂ ಮುಂಚೆ ನಾವು ಮೇಲ್ಗಡೆ ಹೋಗ್ಬಿಡೋಣ. ಅದು ಆಕ್ಚುಲಿ ತುಂಬಾ ನೋಡಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ವೀಕ್ಷಕರು. ಮೇಲೆ ಬಂದ್ಬಿಡೋಣ. ಎಸ್ ಸರ್, ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ನಾವು 2 ರೇಲಿಂಗ್ ನ ಹಾಕಿದ್ರು ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ. ಸೊ ಒಂದು ಮನೆ ಅಂತಂದ್ರೆ ಮಿನಿಮಮ್ 3 ಅಡಿ. 3 ಅಡಿ ಮೇಲೆ ಎಷ್ಟೇ ಕೊಟ್ರು ಬಿಲ್ಡಿಂಗ್ ರಿಚ್ನೆಸ್ ನ ಕೊಟ್ಟಂಗ್ ಲೆಕ್ಕ. ಸೊ ಹಿಂಗಾಗಿ ನಾವು ಸಜೆಸ್ಟ್ ಮಾಡೋದು ಅಟ್ಲೀಸ್ಟ್ 3, 3.5, 4 ಅಡಿ ಬಿಟ್ರಂತೂ ಇನ್ನ ಬಿಲ್ಡಿಂಗ್ ತುಂಬಾ ಲ್ಯಾವಿಶ್ ಆಗಿ ಬರುತ್ತೆ. ಆಮೇಲೆ ಇಲ್ಲಿ ಪ್ರೀಮಿಯಂ ಪ್ಯಾಕೇಜ್ ಆಗಿರೋದ್ರಿಂದ SS ರೇಲಿಂಗ್ ವಿತೌಟ್ ಗ್ಲಾಸ್ ಅಂತ ಹೇಳ್ಬೋದು. ಎಲ್ಲರೂ ಪ್ಲೇನ್ ಹಾಕಿಸ್ತಿರ್ತಾರೆ, ಇಲ್ಲೊಂದ್ ಸ್ವಲ್ಪ ಬಟನ್ಸ್ ಹಾಕ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರುವಂತ. ಸ್ಟೆಪ್ಸ್ ಹಾಕಿದ್ದೀರಾ ಲಪೋತ್ರ? ಸರ್ ಇದು ಲಪೋತ್ರ ಹಾಕಿರುವಂತದ್ದು, 110 ರೂಪೀಸ್ ಗ್ರಾನೈಟ್ ನ ಹಾಕಿರುವಂತ. ಏನ್ ಕೆಳಗಡೆ ನಾವು ನೋಡಿದ್ವಲ್ಲ ಸೇಮ್ ಅದೇ ಕ್ಲಾಡಿಂಗ್ ನ ಇಲ್ಲಿ ಕಂಟಿನ್ಯೂ ಆಗಿ ಮಾಡಿರುವಂತದ್ದು. ಎಂಟೈರ್ 11 feet 8 ವರ್ಗೂ ಅನ್ಬೋದು. ಆಮೇಲೆ ಓನ್ಲಿ ಮೇನ್ ಡೋರ್ ಪಕ್ಕ ಮಾತ್ರ ಇಲ್ಲಿ ಟೀ ಕುಡ್ದೆ ವಿಂಡೋಸ್ ಹಾಕಿರುವಂತದ್ದು, ಹಾಲ್ ಅಲ್ಲಿ ಬಂದಿರೋದನ್ನ. ಉಳಿದಿರೋದೆಲ್ಲ ಕಡೆನೂ ನಾವು UPVC ನ ವಿಂಡೋಸ್ ಹಾಕಿ. ಹೊರಗಡೆ ಇದು PVC ರೂಫಿಂಗ್ ಮಾಡಿದಾರಲ್ಲ? ಎಸ್ ಸರ್, ಅದು ಇಂಟೀರಿಯರ್ ಸ್ಕೋಪ್ ಅಲ್ಲಿ ಬರುತ್ತೆ. ನಿಮ್ ಸ್ಕೋಪ್ ಅಲ್ಲಿ ಬರಲ್ಲ? ಇಲ್ಲ, ನಮ್ ಸ್ಕೋಪ್ ಅಲ್ಲಿ ಬಂದಿರಲ್ಲ ಸರ್. ಇದೇನ್ ಸರ್, ಇದು ಟ್ರೆಂಡಿಂಗ್ ಡೋರಾ ಹೆಂಗೆ? ನಾನು ತುಂಬಾ ಕಡೆ ನೋಡ್ತಾ ಇದ್ದೀನಿ ಈ ಡೋರನ್ನ. ಸರಿ ಇಲ್ಲ ಅಂದ್ರೆ ಇದ್ರದ್ದು ಇನ್ನೊಂದು ನಾವು ಹೋಗ್ಲಿ ಮಾತಾಡಿದ್ವಲ್ಲ ವಿಶೇಷತೆ ಅಂತ ಹೇಳಿ, 11 ಅಡಿ ಹೈಟ್ ಆಗಿರೋದ್ರಿಂದ 8 ಅಡಿ ಡೋರ್ನ ಕೊಟ್ಟಿರುವಂತ. 8 feet ಪ್ಲಸ್ ಅದರದ್ದು ರಿಚ್ನೆಸ್ ಹೆಂಗಿದೆ ಅಂದ್ರೆ ಸಿಂಪಲ್ ಡಿಸೈನ್, ಎಲಿಗೆಂಟ್ ಲುಕ್ ಕೊಡುತ್ತೆ. 8x4 ಸರ್ ಇದು? 8x4 ಪ್ಲಸ್ ವಿಂಡೋ. ಯಾಕಂದ್ರೆ ನಾನು ಈಗ ಹೋಮ್ ಟೂರ್ ಮಾಡ್ಬೇಕಾದ್ರೆ ಎಲ್ಲ ಇದೇ ಬರ್ತಾ ಇದೆ. ಕರೆಕ್ಟ್. ರಿಚ್ ಆಗಿ ಕಾಣುತ್ತೇನೋ ಒಂದು ಉದ್ದೇಶ. ಸಿಂಪಲ್ ಡಿಸೈನ್ ಮತ್ತೆ ಎಲಿಗೆಂಟ್ ಇದೆ. ಸೆಂಟ್ರಲ್ ಎಲ್ಲ ಎಂಬೋಸ್ಡ್ ಬಂದಿರೋದ್ರಿಂದ ಇನ್ನ ರಿಚ್ನೆಸ್ ತುಂಬಾ ಬ್ಯೂಟಿಫಿಕೇಶನ್. ಡೈಮಂಡ್ ಫಿನಿಶ್. ಈ ಹ್ಯಾಂಡಲ್ ನೋಡಿ, ಇದು ಅದ್ರದ್ದು ಬ್ಯೂಟಿನೇ ಬೇರೆ ಬರುತ್ತೆ. ಬ್ಯೂಟಿನೇ ತುಂಬಾ ಚೆನ್ನಾಗಿದೆ. 2 feet ಹ್ಯಾಂಡಲ್ ಹಾಕ್ಸ್ತಾ ಇದ್ದಾರೆ, ದಯವಿಟ್ಟು ಹಾಕ್ಸಿ. ಇಷ್ಟು ಉದ್ದುದದ್ದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ SS ಸೈಡ್ ಅಲ್ಲಿ ರಾಡ್ಸ್ ಅನ್ನ ಕೊಟ್ಟಿರುವಂತದ್ದು. ಓಕೆ ಸರ್, ಆಮೇಲೆ ಇದು ರೈಲಿಂಗ್ ಸರ್ ಈ ಕಡೆ? ಸರ್ ಇದು SS ರೈಲಿಂಗ್ ವಿತ್ ಗ್ಲಾಸ್ ನ ಮಾಡಿದೀವಿ. ಮನೆ ಲುಕ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದು ಬೇಡ ಅಂತ ಟಫನ್ ಗ್ಲಾಸ್ ನ ಕೊಟ್ಟಿರೋದು. ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ಸರ್ ಇದು ಎಷ್ಟಾಯ್ತು ಸರ್? ಕಾಸ್ಟ್ ಎಷ್ಟಾಯ್ತು ಸರ್? ಸರ್ ಈ ಕಂಪ್ಲೀಟ್ ಆಗಿ ಈ ಫ್ರೇಮ್ ವರ್ಕ್ ಏನಿದೆಲ್ಲ, ಈ ಫ್ರೇಮ್ ವರ್ಕ್ ಕಂಪ್ಲೀಟ್ ಆಗಿ ಒಂದು 45,000 ರೂಪಾಯಿವರೆಗೂ ಖರ್ಚು ಬಂತು. ಈ ಶಟರ್ ಮಾತ್ರ 60,000 ರೂಪಾಯಿ ಖರ್ಚು ಬಂತು. ಓ ಮೈ ಗಾಡ್, ಅಂದ್ರೆ 1 ಲಕ್ಷ ರೂಪಾಯಿ ಆಯ್ತು. 1 ಲಕ್ಷ ರೂಪಾಯಿ ಡೋರ್ ಅಂತಾನೆ ಕರೀ. ಒಳ್ಳೆ ಕಾಸ್ಟೇ ಇದೆ ಸರ್. ಎಸ್ ಸರ್, ಇದೊಂದ್ ಸ್ವಲ್ಪ ಏನಾಗುತ್ತೆ, ಅಗ್ರಿಮೆಂಟ್ ಬಿಟ್ಬಿಟ್ಟು ಕಸ್ಟಮರ್ಗಳು ಪೇ ಮಾಡೇ ಮಾಡ್ತಾರೆ. ಕರ್ಕೊಂಡೋಗಿ ತೋರಿಸಿದವಾಗ ಅವ್ರಿಗೆ ಟಚ್ ಮಾಡಿ ಫೀಲ್ ಮಾಡಿದವಾಗ ಯಾವ ತರದ್ ಬೇಕು ಅಂತ ಅವ್ರು ಕೇಳ್ತಾರೆ, ಅದನ್ನ ಕೊಡೋದು ನಮ್ ಧರ್ಮ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿ. ಇದೆಷ್ಟು 6 ಇಂಚ್ 8 ಇಂಚ್ ಸರ್? ಸರ್ ಇದು 6 ಇಂಚ್ ಸರ್. 6x4 ಅಲ್ವಾ? 6x4 ಸರ್. ಸೆಕ್ಷನ್ ಫ್ರೇಮ್ ತಗೊಂಡಿದ್ದೀರಾ? ಓಕೆ, ಬನ್ನಿ ಸರ್ ಒಳಗಡೆ ಹೋಗೋಣ. ಬನ್ನಿ ಸರ್ ಒಳಗೆ ಹೋಗೋಣ. ಸರ್ ಒಳಗಡೆ ಬಂದ್ರೆ ಹಾಲ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ನೀವು ಇಲ್ಲಿ ಬಂದ್ರೆ ಒಂದು ಬೈಫರ್ಕೇಶನ್ ಮಾಡಿದೀವಿ. ಸೊ ಇದು ಕಂಪ್ಲೀಟ್ ಆಗಿ ಇನ್ನೊಂದು ಏರಿಯಾ, ಇದು ಲಿವಿಂಗ್ ಏರಿಯಾ ಅಂತ. ಓಕೆ. ಸೊ ನಮಗೆ ಲಿವಿಂಗ್ ಏರಿಯಾ ಲೆಂತ್ ಬಂದು 16 ಅಡಿ ಸಿಗ್ತಾ ಇದೆ, ವಿಡ್ತ್ ಬಂದು 14 ಅಡಿ ಸಿಗ್ತಾ ಇದೆ. 16x14? ಎಸ್ ಸರ್, ವಿತ್ ಒಂದು ಬಾಲ್ಕನಿ. ಓ, ಇಲ್ಲಿ ಬಾಲ್ಕನಿ ಕೂಡ ಸಿಗುತ್ತಲ್ಲ ನಮಗೆ? ಎಸ್ ಸರ್. ಬಾಲ್ಕನಿ ನಮ್ದು 11 feet ಹೈಟು, ಕ್ಲಿಯರ್ ಹೈಟು.
ಕಂಪ್ಲೀಟ್ ಕ್ಲಿಯರ್ 11 ಫೀಟ್ ಹೈಟು. ಎಸ್ ಸರ್. ಅಂಡ್ ಫ್ಲೋರಿಂಗ್ ಏನು ಹಾಕಿರೋದು ಇದೆ ಸರ್ ಇಲ್ಲಿ ಸ್ಮಾರ್ಟ್ ಮಾರ್ಬಲ್ನೇ ಯೂಸ್ ಮಾಡಿರೋವಂಥದ್ದು. 110 rupeesದು ಸ್ಮಾರ್ಟ್ ಮಾರ್ಬಲ್ನೇ ಕಂಪ್ಲೀಟ್ ಆಗಿ ಮನೆಗೆ ಯೂಸ್ ಮಾಡಿ. ಎಸ್, ಇಟಾಲಿಯನ್ ಮಾರ್ಬಲ್ ಫಿನಿಶ್ ಕೂಡ ಸಿಗ್ತಾ ಇದೆ. ಎಸ್ ಸರ್, ಇಟಾಲಿಯನ್ ಮಾರ್ಬಲ್ ಇದ್ರ ಮುಂದೆ ನಾಚ್ಕೋಬೇಕು ಇವತ್ತು, ಹಂಗಾಗ್ಬಿಟ್ಟಿದೆ ಸ್ಮಾರ್ಟ್ ಮಾರ್ಬಲ್ ಬಂದ್ಮೇಲೆ. ಕರೆಕ್ಟಾಗಿ ಹೇಳಿದ್ರಿ ವೀಕ್ಷಕರೇ. ಈ ಮನೆ ಹೈಲೈಟ್ ಅಂತಾನೆ 11 ಫೀಟ್ ಅಂತ ಹೇಳ್ಬೋದು. ಏನು ಬೆನಿಫಿಟ್ಸ್ ಅನ್ನ 11 ಫೀಟ್ ಹೋಗೋದ್ರಿಂದ ಏನು ಸಿಗುತ್ತೆ ನನಗೆ? ಸರ್ ಏನಂದ್ರೆ ಪ್ರಾಪರ್ ವೆಂಟಿಲೇಷನ್ ಆಗುತ್ತೆ, ಗಾಳಿ ಸರ್ಕ್ಯುಲೇಟ್ ಆಗೋದ್ರಿಂದ ಮನೇಲಿ ಯಾವತ್ತು ನಮಗೆ ಐಟಮ್ಗಳು ಬೇಗ ಹಾಳಾಗೋದಾಗ್ಲಿ, ಆಮೇಲೆ ಆ ರಿಚ್ನೆಸ್ ನೀವು ನೋಡ್ಬೋದು. ಫಾಲ್ ಸೀಲಿಂಗ್ ಮಾಡಿದ್ರೂ ಕೂಡ ನಮಗೆ ಡೌನ್ ಅಂತ ಫೀಲ್ ಆಗಲ್ಲ, ಅವಾಗ ಸ್ಪೇಷಿಯಸ್ ಅಂತ ಫೀಲ್ ಆಗುತ್ತೆ. ಗಾಳಿ ಬೆಳಕು ಚೆನ್ನಾಗಿ ಸಿಗುತ್ತೆ ಅಂತೀರಾ? ಎಸ್ ಸರ್, ಅಲ್ವಾ? ಹೌದು ಸರ್. ಇಲ್ಲೇ ಬಾಲ್ಕನಿ ಇದೆ ಬಂತು ಸರ್, ಇಲ್ಲಿ ಬಾಲ್ಕನಿ ಇದೆ, ನಾವು ರೋಡಲ್ಲಿ ನೋಡಿದ್ವಿ. ಸೊ ಇದು ನಿಮ್ದೇ ಅಲ್ವಾ ಸರ್? ಎಸ್ ಸರ್, ಕೈಟ್ಸ್ UPVCನೇ ಹಾಕಿರುವಂಥದ್ದು. ನೋಡಿ ಇಲ್ಲೇನು ಸ್ಲ್ಯಾಂಟ್ ಅಂತ ಎಲಿವೇಶನ್ ತೋರಿಸಿದ್ವಲ್ಲ, ಇಲ್ಲಿ ಗೊತ್ತಾಗುತ್ತೆ ನೋಡಿ ಸರ್. ಇದು ನೋಡಿ ವೀಕ್ಷಕರೇ, ಜಾರ್ಬಂಡಿ ಹಿಂಗೆ ಇರುತ್ತೆ. ಓಕೆ, ಸೊ ಇಲ್ಲಿ ರೇಲಿಂಗ್ಸ್ ಕೊಟ್ಟಿದ್ದೀರಾ? ರೇಲಿಂಗ್ಸ್ ಕೊಟ್ಟಿದ್ದೀವಿ. ಇಲ್ಲಿ SS ರೇಲಿಂಗ್ ವಿತೌಟ್ ಗ್ಲಾಸ್ ಇದೆ. ಸೊ ಈ ವಿಂಡೋ ಇದ್ರ ಫ್ರೇಮ್ ಕೂಡ ಸ್ಲ್ಯಾಂಟ್ ಆಗಿ ತಗೊಂಡ್ಬಿಟ್ಟಿದ್ದೀರಲ್ಲ, ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರುವಂಥದ್ದು. ಇದು ಫೆಂಡರ್ ಮ್ಯಾಕ್ಸ್ ಬೋರ್ಡ್. ಫೆಂಡರ್ ಮ್ಯಾಕ್ಸ್ ಬೋರ್ಡ್, ಇದು ಟೆಕ್ಸ್ಚರ್ ಪೇಂಟ್. ಇದು ಟೆಕ್ಸ್ಚರ್ ಪೇಂಟ್ ಆಯ್ತು. ಎಸ್ ಸರ್, ವೆರಿ ನೈಸ್. ಬನ್ನಿ ಸರ್, ಒಳಗಡೆ ತೋರಿಸ್ಬಿಡೋಣ. ಎಸ್ ಸರ್. ಸ್ವಲ್ಪ ಇದು ಇಂಟೀರಿಯರ್ ಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಇಲ್ಲಿ ರಾಫ್ಟರ್ಸ್ ನ ಯೂಸ್ ಮಾಡಿರುವಂತದ್ದು, ಇಲ್ಲಿ ಎಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಒಂದು ಇವಾಗೆಲ್ಲ ಆಲ್ಮೋಸ್ಟ್ ಆಲ್ ನಮಗೆ ಸಪೋರ್ಟ್ ಇಲ್ದೇನೆ ವಾಲ್ ಮೌಂಟೆಡ್ ಇದು ಬರ್ತಾ ಇದೆ, ಕ್ಯಾಬಿನೆಟ್ಸ್ ಬಂದಿರುವಂತದ್ದು. ಓಕೆ ಓಕೆ. ಇಲ್ಲಿ ಒಂದು ನೋಡ್ಬೋದು, ಒಳಗಡೆ ಸ್ಟ್ರಿಪ್ ಲೈಟ್ಸ್, ಲಾಂಗ್ ಬಡಿ ತಗೊಂಡ್ಬಿಟ್ಟಿದ್ದಾರೆ. ಎಸ್ ಸರ್. ಪ್ಲಸ್ ಇದು ಗೋಲ್ಡನ್ ಬೀಡಿಂಗ್ ಬಂದಿರೋದ್ರಿಂದ ರಿಚ್ನೆಸ್ ಚೆನ್ನಾಗಿ ಬಂದಿದೆ. ನೋಡಿ ವೀಕ್ಷಕರೇ, ಗೋಲ್ಡನ್ ಫ್ರೇಮ್ ತಗೊಂಡಿದ್ದಾರೆ, ಟೀ ಹ್ಯಾಂಡಲ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಒಳಗಡೆ ಇದು ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಎಸ್ ಸರ್, ಹೌದು. ವೆರಿ ನೈಸ್. ಓಕೆ ಎಸ್ ಸರ್. ಇನ್ನು ಈ ಸೈಡ್ ಬಂದ್ವಿ ಅಂತಂದ್ರೆ ನಮಗೆ ದೇವಮೂಲಲ್ಲಿ ಒಂದು ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ದೇವ್ರ ಮನೆ ಅಂತ ಹೇಳ್ಬೋದು. ದೇವ್ರ ಮನೆ ಬಂದಿದೆ ಇಲ್ಲಿ? ಎಸ್ ಸರ್. ಓಕೆ. ಈ ಸೆಕ್ಷನ್ ಅಲ್ಲಿ ಅಡಿಗೆ ಮನೆ, ಡೈನಿಂಗು, ದೇವ್ರ ಮನೆ ಮೂರು ಇದೆ ಇಲ್ಲೇ. ಮೂರು ಇಲ್ಲಿ. ಫಸ್ಟ್ ದೇವ್ರ ಮನೆ ತೋರಿಸ್ಬಿಡ್ತೀನಿ. ಎಸ್ ಸರ್. ಓಕೆ, ಡೋರ್ ಹೇಳ್ಕೊಳ್ಳಿ ಸರ್ ಅದನ್ನ. ಸರಿ, ದೇವ್ರ ಮನೆನೂ ಆಲ್ಮೋಸ್ಟ್ ಆಲ್ ನಮ್ಮ ಪ್ಯಾಕೇಜಲ್ಲಿ ಹೆಂಗಿರುತ್ತೆ ಅಂದರೆ ಟೀಕ್ ವುಡ್ ಡೋರ್ ಇರುತ್ತೆ, ಫ್ರೇಮ್ ಇರುತ್ತೆ. ಈ ಪ್ರಭಾವಳಿನ ಕ್ಲೈಂಟ್ಗಳು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಬಟ್ ನೀವು ತರಿಸ್ಕೊಡ್ತೀರಾ? 100% ಸರ್. ಇದೆಲ್ಲ ಸೇರಿಸ್ಬಿಟ್ಟು ಒಂದು 50,000 ರೂಪಾಯಿವರೆಗೂ ಖರ್ಚು ಬಂದಿದೆ. ಪ್ರಭಾವಳಿನೂ ಸೇರಾ? ಪ್ರಭಾವಳಿನೂ ಸೇರಿ. ಪರವಾಗಿಲ್ಲ ಸರ್. ಆಮೇಲೆ ಹ್ಯಾಂಡಲ್ಸ್ ಅವ್ರ ಸೆಲೆಕ್ಷನ್ ಮೇಲ್ಗಡೆ ನೋಡಿ ಸರ್, ತುಂಬಾ ಚೆನ್ನಾಗಿದೆ. ಎಸ್ ಸರ್. ಒಂದಿಷ್ಟು ಜನ ಗಣಪತಿದು ಬೇಕು ಅಂತಾರೆ, ಒಂದಿಷ್ಟು ಜನ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ನನ್ನ ಪೂಜಾ ರೂಮ್ ಬಂದು ನನಗೆ ಸ್ಪೇಷಿಯಸ್ ಆಗಿ 5x5 ಕ್ಲಿಯರ್ ಆಗಿ ಸಿಕ್ಕಿದೆ. 2x4 ಟೈಲ್ಸ್ ಅಲ್ವಾ ಸರ್? ಎಸ್ ಸರ್, 2x4 ವೈಟ್ ಕಲರ್ದು ಟೈಲ್ ಹಾಕಿರುವಂಥ ಕ್ಲೌಡಿ ಡಿಸೈನ್. ನೋಡಿ, ದೇವರೊಳ್ಳೆ ವೀಕ್ಷಕರೇ, ಆಕಾಶದಲ್ಲೇ ಕುತ್ಕೊಂಡಂಗಿರ್ಬೇಕು ಹಂಗೆ ಮಾಡಿಸ್ಬಿಟ್ಟಿದ್ದಾರೆ. ಇಂಟೀರಿಯರ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಎಸ್ ಸರ್, ಹೌದು ಸರ್. ವೆರಿ ನೈಸ್. ಕಸ್ಟಮರ್ಗೆ ಪರಿಚಯದವರು ಒಬ್ರಿದ್ರು, ಅವರ ಇಂಟೀರಿಯರ್ನ ಮಾಡಿರೋದು. ಕಿಚನ್ ಸೈಜ್ ಏನು ಬರುತ್ತೆ ಸರ್? ಕಿಚನ್ ಸೈಜು ನೀವು ನೋಡ್ಬೋದು, ನನಗೆ 10x12 ಕ್ಲಿಯರ್ ಸಿಗ್ತಾ ಇದೆ. 10x12 ಫೀಟ್. 12 ಫೀಟ್. ಒಂದು ದೊಡ್ಡ ರೂಮ್ ಸೈಜೇ ಇದೆ. ರೂಮ್ ಅಷ್ಟು ಸೈಜ್ ಇದೆ. ನಮ್ಗೇನಾಗುತ್ತೆ, ಈ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಬಂದ ಮೇಲ್ಗಡೆ ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಫೀಲ್. ಪ್ಯಾರಲಲ್ ಕಿಚನ್ ಅಲ್ವಾ? ಪ್ಯಾರಲಲ್ ಕಿಚನ್ ಆಗಿರುತ್ತೆ. ಇದ್ರಲ್ಲಿ ಏನೇನಿದೆ? ಸರ್, ಈ ಟೈಲು ನಮ್ದೇ ಇರುತ್ತೆ, ಈ ಗ್ರಾನೈಟ್ ನಮ್ದೇ ಇರುತ್ತೆ, ಈ ಬಾರ್ಡರ್ ಬೇಕು ಅಂದ್ರೆ ನಮ್ದೇ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಸಿಂಕ್ ನಮ್ದೇ ಇರುತ್ತೆ, ಕ್ವಾಡ್ಸ್ ಇದು. ಪ್ಲಸ್ ಈ ಟ್ಯಾಪ್ಸ್ ಎಲ್ಲ ನಮ್ದೇ ಇರುತ್ತೆ, ಈ ಟ್ಯಾಪ್ ಕೂಡ ನಮ್ದೇ ಇರುತ್ತೆ. ಈ ಇಂಟೀರಿಯರ್ ಪೋರ್ಷನ್ ಮಾತ್ರ ಕ್ಲೈಂಟ್ ಸ್ಕೋಪಲ್ಲಿ ಬಂದಿರುತ್ತೆ. ಇಲ್ಲೂ ಎಲ್ಲ ಬಾರ್ಡರ್ ಅದೆಲ್ಲ ಮಾಡ್ಕೊಡ್ತೀವಿ ಸರ್. ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ 100% ಮಾಡ್ಕೊಟ್ಟಿರ್ತೀವಿ. ಬೇಸಿಕ್ ಮೀಡಿಯಂ ಇದ್ರೆ ಅವ್ರು ಸೈಟ್ ಅಲ್ಲೇ ಡಿಸ್ಕಷನ್ ಮಾಡ್ಕೊಂಡು ಮಾಡಿಸ್ಕೊತಾರೆ. ಅಕ್ರಲಿಕ್ ಕಿಚನ್ ಅಲ್ವಾ ಸರ್? ಎಸ್ ಸರ್, ಅಕ್ರಲಿಕ್ ಕಿಚನ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದೆ. ನೋಡಿ ವೀಕ್ಷಕರೇ, ಹಾಗೆ ತೋರಿಸ್ಬಿಡ್ತೀನಿ. ಕೈಟ್ಸ್ ಅಲ್ದಿದ್ರು ಪರವಾಗಿಲ್ಲ, ಒಂಚೂರು ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಸೊ ನೋಡ್ಬೋದು, ಟ್ಯಾಂಡಮ್ಸ್ ಇರ್ಬೋದು ಕಂಪ್ಲೀಟ್ ಆಗಿ. ಈ ಕಡೆ ಸರ್ ಇದು ಯುಟಿಲಿಟಿ ಏರಿಯಾ ನೀವು ನೋಡ್ಬೋದು. ಇಲ್ಲೂ ಕೂಡ ಒಂದು ಯುಟಿಲಿಟಿ ಏರಿಯಾ ಮಾಡ್ಕೊಟ್ಟಿರುವಂಥದ್ದು. ಇಲ್ಲಿ ಗ್ರಾನೈಟ್ ಸಿಂಕ್ ನ ಹಾಕೊಟ್ಟಿರುವಂಥದ್ದು ಸಿಂಗಲ್ ಪೀಸ್ ಅಲ್ಲಿ. ಸೊ ಟೈಲ್ಗಳು ಯುನಿಕ್ ಆಗಿ 45 ರಿಂದ 50 ರೂಪಾಯಿ ಟೈಲ್ಗಳನ್ನೇ ಚೂಸ್ ಮಾಡಿ ಹಾಕಿರುವಂಥದ್ದು. ಇದು ಜೆಟ್ ಬ್ಲ್ಯಾಕ್ ಅಲ್ವಾ? ಹೌದು ಸರ್. ಇದು ಗ್ರಾನೈಟ್ ಸಿಂಗಲ್ ಪೀಸ್ ಸರ್. ಹೌದು, ಗ್ರಾನೈಟ್ ಸಿಂಕ್. ಒಳ್ಳೆ ಕೆಲಸ ನೋಡಿ. ಇಷ್ಟು ಸೇಫ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಸ್ ಸರ್. ಇಲ್ಲೆಲ್ಲ ಟೈಲ್ಸ್ ಹಾಕಿದ್ದೀರಲ್ಲ ಸರ್? ಎಸ್, ಅದೆಲ್ಲ 45 ರೂಪಾಯಿ ಟೈಲ್ ಸರ್. 45 ರೂಪೀಸ್ ಸರ್. ಎಸ್ ಸರ್. ಇದು ಯಾವ ಡೋರ್ ಸರ್? ಇದು ಸರ್, ಇದು ನಮ್ದು ಸಾಲಿಡ್ ಸ್ಕಿನ್ ಡೋರ್ ಸರ್. ಇದು ಯಾಕಂದ್ರೆ ನಾಳೆ ನಾವು ಮಳೆ ನೀರು ಬಿದ್ರು ಏನೋ ಆಗ್ಬಾರ್ದು ಉದ್ದೇಶಕ್ಕೆ ಸಾಲಿಡ್ ಸ್ಕಿನ್ ಡೋರ್ನ ಹಾಕಿರುವಂಥದ್ದು. ಓಕೆ, ಪೇಂಟ್ ಎಲ್ಲ ಮ್ಯಾಚ್ ಮಾಡಿಬಿಟ್ಟಿದ್ದೀರಾ? ಎಸ್ ಸರ್. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಪಾಪ್ಯುಲರ್ ಸಲೂನ್ ಅವರ ಸಮೂಹಗಳ ಓನರ್ ಆಗಿರುವಂಥ ಬಸವರಾಜು ಸರ್ ಜೊತೆಲಿ ಚಂದ್ರಿಕಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಬಿಸ್ನೆಸ್ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಸೊ ಎಲ್ಲರಿಗೂ ಗೊತ್ತಿರ್ಬೋದು, ಪಾಪ್ಯುಲರ್ ಸಲೂನ್ ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಪಾಪ್ಯುಲರ್ ಅಂತ ಹೇಳ್ತೀನಿ ಸರ್. ಒಂದೇದಾಗಿ ನೀವೊಂದು ನಿಮ್ಮ ಮನೆ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ಸ್ ಒನ್ ಆಫ್ ದ ಪ್ರೀಮಿಯಂ ಹೌಸ್. ಸೊ ನಮ್ಮ ಮನೆ ಒಂದು ಪ್ರೀಮಿಯಂ ಆಗಿ ಬರಬೇಕು ಅಂತ ನೀವು ಥಿಂಕ್ ಮಾಡಿದಾಗ ಕೈಟ್ಸನ್ನ ಯಾಕೆ ಚೂಸ್ ಮಾಡಿದ್ರಿ? ಬೆಂಗಳೂರು ಅಂತ ಅಂದಾಗ ತುಂಬ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದೆ, ಯಾರು ಬೇಕಾದರೂ ಒಂದು ತುಂಬ ಪ್ರೀಮಿಯಮ್ ಆಗಿ ಕಟ್ಕೊಡ್ಬೋದು. ಹೌದು, ನಮ್ಮ ಮನೆಯೂ ಕೂಡ ಕೈಟ್ಸ್ ಅವರು ಪ್ರೀಮಿಯಮ್ ಆಗಿ ಕಟ್ತಾರೆ ಅನ್ನೋ ಒಂದು ನಂಬಿಕೆ ಹೇಗೆ ಬಂತು ಸರ್ ನಿಮಗೆ?
ಸೊ ಹೇಗೆಂದ್ರೆ ನಾವು ಕನ್ನಡ ಕೋರ್ ಚಾನಲ್ ನೋಡ್ತಾ ಇದ್ದೀವಿ. ನೋಡ್ಬಿಟ್ಟೆ ನಾವು ನಿಮ್ಮ ಚಾನಲ್ ನೋಡ್ಬಿಟ್ಟೆ ನಾವು ಇಂಪ್ರೆಸ್ ಆಗಿ ನಾವು ಕೈಟ್ಸ್ನ ಚೂಸ್ ಮಾಡ್ಕೊಂಡ್ವಿ. ಬಟ್ ನಾವು ತುಂಬಾ ಕನ್ಸ್ಟ್ರಕ್ಷನ್ ಎಲ್ಲ ನೋಡಿದ್ವಿ, ಫೀಲ್ಡ್ ಅಲ್ಲಿ ತುಂಬಾ ವಿಚಾರಿಸ್ಬಿಟ್ಟು ಆಮೇಲೆ ಕೈಟ್ಸೇ ಬೆಸ್ಟ್ ಅಂತೇಳಿ ನಾವು ಕೈಟ್ಸ್ಗೆ ಹೋದ್ವಿ. ವಿಚಾರಿಸಿದ್ರೆ ಸರ್ 4 ಕಂಪ್ನಿಗಳಿಗೆ ವಿಚಾರಿಸಿ ಓಡಾಡಿದ್ವಿ. ಸೊ ನಮ್ಗೆ ಇದು ಬೆಸ್ಟ್ ಅನ್ಸುತ್ತೆ ನಮಗೆ. ಮಾತಾಡೋದು ಕಂಫರ್ಟಬಲ್ ನಮ್ಗೆ ಇಷ್ಟ ಆಯ್ತು. ನಮಗೆ ವಿಜಯ್ ಸರ್ ಆಗಲಿ ಉದಯ್ ಸರ್ ಆಗಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಡೀಟೇಲ್ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಒಂಥರ ಕ್ಲೀನ್ ಆಗಿ ಒಂಥರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಮಾತಾಡೋ ಒಂದು ಅಟ್ರಾಕ್ಷನ್ ಚೆನ್ನಾಗಿದೆ. ಅದರಿಂದ ಒಂಥರ ಇಂಪ್ರೆಸ್ ಆಯ್ತು ಅವ್ರು. ಇಂಪ್ರೆಸ್ ಆಯ್ತು ಸರ್. ಕೆಳಗಡೆ 1 RK ಕಟ್ಟಿದಿರಲ್ಲ, ಒಂದು ಬೀಚ್ಗೆ ಮಾಡ್ಬಿಡ್ಬೋದಿತ್ತು. ಯಾಕೆ ಸರ್ 1 RK? ಇಲ್ಲ ಸರ್, ನಂಗೆ ರೆಂಟ್ ಇಷ್ಟ ಇಲ್ಲ. ರೆಂಟ್ ಬೇಡ, ಸ್ಟುಡಿಯೋ ತರನೋ ಏನಾದ್ರೂ ಒಂದು ಮಾಡ್ಕೋಬಹುದು ಮಕ್ಕಳಿಗೋಸ್ಕರ. ಪೂಜೆ ಏನಾದ್ರು ನಡೀತು ಅಂದ್ರೂ ಸಾಮಾನು ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಫಂಕ್ಷನ್ ಮಾಡಿದ್ವಿ, ಏನೋ ಮಾಡಿದ್ವಿ, ಊಟ ಹಾಕ್ಬೋದು, ಈಸಿ ಕ್ಲೀನ್ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ನೋಡಿ ಕಾರ್ ನಿಲ್ಸಿದ್ದೀವಿ, ಆಟ ಆಡ್ಬೋದು ಮಕ್ಕಳು, ಕಂಫರ್ಟಬಲ್ ಆಗಿರುತ್ತೆ. ಆಕ್ಚುಲಿ ಬಂದವರ ಚೆನ್ನಾಗಿದೆ ಹೇಳ್ತಾರೆ. ದೊಡ್ಡ ಕಾರ್ ನಿಲ್ಸಿದ್ದೀರಾ ಅಂತದ್ ಇನ್ನೊಂದು ನಿಲ್ಸ್ಬೋದು ಕೆಳಗಡೆ ಕಾರ್. ಕರೆಕ್ಟ್ ಸರ್. ಆಮೇಲೆ ಕೈಟ್ಸ್ಗೆ ಹೋಗಿ ನೀವು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಾಗ ನೋಡಿ ನಮ್ಗೆ ಈ ತರ ಬೇಕು ಅಂದಾಗ ಅವರು ನಿಮಗೆ ಆಪ್ಷನ್ ಕೊಡ್ತಾರೆ. ನೋಡಿ ಈ ತರ ಗ್ರನೇಟ್ ಹಾಕ್ಬೋದು, ಟೈಲ್ಸ್ ಹಾಕ್ಬೋದು, ಈ ರೀತಿ ಡಿಸೈನ್ಸ್ ಅನ್ನ ಕೊಟ್ಟಾಗ ನಿಮಗೆ ಓಕೆ ಅನ್ಸ್ತಾ ಸರ್ ಅವ್ರು ಕೊಟ್ಟಿರುವಂತ ಡಿಸೈನ್ ಎಲ್ಲ ಚೆನ್ನಾಗಿ? ತುಂಬಾ ಸಜೆಸ್ಟ್ ಮಾಡಿದ್ದಾರೆ ಯಾವ್ದು ಬೇಕು, ಯಾವ ತರ ಹೋಗ್ಬೋದು ಅಂತ ಹೇಳಿ. ಬಟ್ ನಮ್ಗೆ ಸ್ಮಾರ್ಟ್ ಮಾರ್ಬಲ್ ಸೆಲೆಕ್ಟ್ ಮಾಡ್ಕೊಂಡು. ಯಾರು ಚೂಸ್ ಮಾಡಿ ಸ್ಮಾರ್ಟ್ ಮಾರ್ಬಲ್? ನೀವ ಮನೆಯವರ? ನಾವೇ. ಅವರೇ ಸರ್. ಎಲ್ಲ ಮೇಡಮ್ ಇನ್ಪುಟ್ ಜಾಸ್ತಿ ಮನೆಯಲ್ಲಿ. ನಾನು ಮಾಡ್ತಾ ಇದ್ದೆ, ಸ್ವಲ್ಪ ಏನಾಗಬೇಕು ಅವ್ರು ಆ ಥರ ಹೇಳ್ತಾ ಇದ್ರು ಅಷ್ಟೇ. ಸರಿ, 11 ಫೀಟ್ ಹೈಟ್ ಬೇಕಂತ ಯಾರ್ದು? ನಿಮ್ದ ಮೇಡಮ್ದ? ಇದು ಎಲ್ಲ ಮೇಡಮ್ಗೆ ಕೇಳ್ಬೇಕು ನಾವು. ಇಲ್ಲ ನಿಮ್ಮ ಚಾನಲ್ ನೋಡ್ಕೊಂಡು ಕೆಲವೊಂದೆಲ್ಲ ಸಜೆಷನ್ಗಳು ತಗೊಂಡು ಯಾವ್ದು ಬೇಕು ಅದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀವಿ. ಬಟ್ ಹೈಟ್ ಬಂದ ಚೆನ್ನಾಗಿರುತ್ತೆ ಅಂತೇಳಿ ನಾವು ಸಜೆಸ್ಟ್ ಮಾಡ್ಕೊಂಡು. ಹಂಗ ನೀವು ನನ್ನ ಚಾನಲ್ ನೋಡಿ ಎಲ್ಲ ಬರ್ದಿಟ್ಕೊಂಡಿದ್ದೀರಾ ಅನ್ಸುತ್ತೆ ಅಲ್ಲ? ಇದು ಬರ್ಬೇಕು ನಮ್ಮ ಮನೇಲಿ. ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡೆಲ್ಲ ಮಾಡಿದ್ರೆ ಸರ್. ಆಮೇಲೆ ಮಟೀರಿಯಲ್ ಸೆಲೆಕ್ಷನ್ಗೆ ನೀವು ಹೋಗ್ತಿದ್ರಾ, ಮೇಡಮ್ ಹೋಗ್ತಾ ಇದ್ರಾ, ಸರ್ ಹೋಗ್ತಾ ಇದ್ರಾ? ಈಗ ಇಲ್ಲಿ 4 ಕಡೆ ಕರ್ಕೊಂಡು ಹೋಗ್ತಾರೆ ಸರ್? ಆಪ್ಷನ್ಸ್ ಎಲ್ಲ ಇದೆಯಾ? ಇದೆ ಸರ್, ತುಂಬಾ ಕಡೆ ತೋರಿಸ್ತಾರೆ. ತುಂಬಾ ಕಡೆ ಇಲ್ಲಿಂದ ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ನೋಡಿ, ನಮ್ ಚೂಸ್ ಬಿಟ್ಬಿಡ್ತಾರೆ ನಿಮ್ಗೆ. ಅವ್ರದೇ ಅಂತಲ್ಲ, ನೀವು ಬೇಕಾದ್ರೆ ಬೇರೆ ಕಡೆ ಹೋದ್ರು ನಮ್ ಜೊತೆಗೂ ಬರ್ತಿದ್ರು. ಪ್ರವೀಣ್ ಸರ್ ಆಗಿರ್ಬೋದು, ಪವನ್ ಸರ್ ಆಗಿರ್ಬೋದು, ನಮ್ ಜೊತೆಗೂ ಬಂದಿದ್ದಾರೆ ಪಾಪ. ಅವ್ರ ಟೈಲ್ಸ್ಗೆ ಆಗಿರ್ಬೋದು, ಯಾವುದೇ ಒಂದು ಮೆಟೀರಿಯಲ್ಸ್ ಆಗಿದ್ರು ನಮ್ ಜೊತೆಗೆ ಬಂದಿದ್ದಾರೆ. ಪವನ್ ಬಗ್ಗೆ ಮಾತಾಡಿದ್ರೆ ಅವ್ರ ಇಲ್ಲಿ ಸೈಟ್ ಇಂಜಿನಿಯರ್ ಆಗಿದ್ರು. ಹೇಗೆ ಸರ್ ಪವನ್, ಹೇಗೆ ನಿಮ್ ಜೊತೆ ಕಮ್ಯುನಿಕೇಶನ್ ಚೆನ್ನಾಗಿತ್ತಾ? ಇಲ್ಲ, ಚೆನ್ನಾಗಿತ್ತು. ಆಪ್ಷನ್ ಕರ್ಕೊಂಡು ಹೋಗ್ತಾ ಇದ್ದು, ತೋರಿಸ್ತಾ ನೋಡಿದ್ದು, ಇಲ್ಲಿ ತಗೊಳ್ಳಿ, ಇಲ್ಲ ಬೇರೆ ಕಡೆ ತಗೊಳ್ಳಿ ಅಂತ ಇದು ಮಾಡ್ತಾ ಇದ್ರು. ಅದೊಂದೇ ಅಲ್ಲ ಸರ್, ಡೇ ಟು ಡೇ ಪ್ರೋಗ್ರೆಸ್ ಪ್ರತಿದಿನ ಏನ್ ಕೆಲಸ ನಡೆಯುತ್ತೆ. ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಇರುತ್ತೆ, ಅದರಲ್ಲಿ ಡೇ ಟು ಡೇ ಏನೇನ್ ಆಗ್ತಾ ಇರುತ್ತೆ ಅಪ್ಡೇಟ್ ನಮಗೂ ಮಾಡ್ತಾ ಇರ್ತಾರೆ. ಫೋನ್ ಕಾಲ್ಸ್ಗೂ ಅಷ್ಟೇ ಎಲ್ಲರೂ ಸಿಗ್ತಾರೆ, ಪರವಾಗಿಲ್ಲ. ಈ ಮನೆ ಕಟ್ಬೇಕಾದ್ರೆ ನೀವು ಇಲ್ಲಿದ್ರೆ ದೂರ ಇದ್ರೆ ಇಲ್ಲಿದ್ರೆ ಇಲ್ಲಿ ಪಕ್ಕದಲ್ಲಿ ಅತ್ತೆ ಮಾವ ಇದ್ರು, ಅವರೇ ತುಂಬಾ ನೋಡ್ಕೊಂಡು. ನೀವು ಬರೋದು ಕಮ್ಮಿನೇ, ಸಾರ್ ಬೇರೆ ಬಿಸಿ ಇರ್ತಾರೆ. ನಮ್ಮ ತಂದೆ ತಾಯಿನೇ ಜಾಸ್ತಿ ನಾವಂತ ಏನು ನೋಡ್ಕೊಂತ ಇಲ್ಲ. ನಮ್ಮ ತಂದೆ ತಾಯಿನೇ ಫುಲ್ ಎಲ್ಲ ನೋಡೋದು ಮಾಡೋದು ಇದು ಮಾಡಿ ಎಲ್ಲ ಅವರೇ. ನಾವಂತ ಏನು ಮಾಡ್ತಾ ಇಲ್ಲ, ಅವರೇ ಮಾಡ್ತಾ ಇದ್ದಾರೆ. ನೀವು ಎಷ್ಟು ದಿನಕ್ಕೆ ಒಂದ್ಸಲ ಬರ್ತಾ ಇದ್ರೆ? ನಾವು ವೀಕ್ಲಿ ಒಂದ್ಸತಿ ಬರ್ತಾ ಇದ್ರೆ. ಅವಾಗೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ರ? ಮೇಡಮ್ ಇಷ್ಟಿಷ್ಟು ವರ್ಕ್ ಆಯ್ತು, ಹಿಂಗಿಂಗ್ ಆಯ್ತು. ಆಮೇಲೆ ಯಾವತ್ತಾದ್ರೂ ನಿಮ್ಗೆ ಏನಾದ್ರು ಚೇಂಜ್ ಮಾಡೋಣ ಅಂತ ಮಾಡಿಸಿದ್ದಿದ್ಯಾ? ಏನಾದ್ರು ನಡೀತಾ ಇರುತ್ತೆ, ಇದು ಸ್ವಲ್ಪ ಚೇಂಜ್ ಮಾಡ್ಬಿಡೋಣ, ಮಧ್ಯದಲ್ಲಿ ಏನಾದ್ರು ಚೇಂಜ್ ಮಾಡಿದ್ದಿದ್ಯಾ? ಯಾವ್ದು ಮಾಡಿಲ್ಲ ಸರ್. ಮಾಡಿಲ್ಲ. ನಾವು ಪ್ಲಾನ್ ಮಾಡ್ಬೇಕಾದ್ರೆ ಅದನ್ನೇ 1-2-3 ಪ್ಲಾನ್ಗಳನ್ನ ಚೇಂಜ್ ಮಾಡಿಸಿ ಅದನ್ನ ಇದು ಓವರ್ ಆಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ತರ. ಓಕೆ, ಅಂದ್ರೆ ನೀವು ಪ್ಲಾನ್ ಅಲ್ಲೇ ಎಲ್ಲ ಚೇಂಜ್ ಮಾಡ್ಬಿಟ್ರಿ. ಮನೆ ಕಟ್ಬೇಕಾದ್ರೆ ಮತ್ತೆ ಒಡೆಯೋದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ವಾ ಸರ್? ಆಮೇಲೆ ನೀವು ಹೇಳಿ ಸರ್, ನಿಮ್ಮ ಇನ್ಪುಟ್ ಏನು? ಈ ಮನೆ ಕಟ್ಸ್ಬೇಕಾದ್ರೆ ನನಗೆ ಈ ತರ ಬರಬೇಕು ಅಂತ ನೀವು ಹೇಳಿ ಮಾಡಿಸಿರುವಂಥದ್ದು ಯಾವ್ದು ಸರ್? ಸರ್ ನನಗೆ ಹೇಳಿ ಮಾಡಿಸಿದ್ರೆ ಸ್ವಲ್ಪ ಸ್ಪೇಷಸ್ ಬೇಕು ನನಗೆ. ಸ್ಪೇಷಸ್ ಬೇಕು, 30-40 ತರ ಕಾಣಿಸ್ಲೇಬಾರ್ದು. ಎಷ್ಟು ಸ್ಪೇಷಸ್ ಬೇಕು ನಂಗೆ, ದೊಡ್ಡದು ಬೇಕು. ನಿಮ್ಮ ಬೆಡ್ರೂಮ್ ನೋಡಿದ್ರೆ ಹಂಗೆ ಅಂತಾರೆ ಸರ್ ಅಲ್ವಾ? ಲಿವಿಂಗ್ ಗಿಂತ ದೊಡ್ಡ ಬೆಡ್ರೂಮ್ ಮಾಡಿಸ್ಬಿಟ್ಟಿದ್ದೀರಾ. ಯಾರ ಐಡಿಯಾ ಮೇಡಮ್ ಅದು? ಲಿವಿಂಗ್ ಗಿಂತನೂ ದೊಡ್ಡ ಬೆಡ್ರೂಮ್? ನಮ್ದೇ ಸರ್ ಐಡಿಯಾ ಅದು. ಆಕ್ಚುಲಿ ಬಾಲ್ಕನಿ ಸ್ವಲ್ಪ ನಾವು ಚಿಕ್ಕದ್ ಮಾಡ್ಕೊಂಡ್ವಿ. ಬಾಲ್ಕನಿ ಬೇಡ ಅಂತ ಹೇಳಿ ಸ್ವಲ್ಪ ಬಾಲ್ಕನಿ ಚಿಕ್ಕದ್ ಮಾಡ್ಕೊಂಡು ಅದನ್ನ ಒಳಗಡೆ ಮಾಡಿಸ್ಕೊಂಡು. ಯಾಕೆ ಅಷ್ಟು ದೊಡ್ಡ ಬೆಡ್ರೂಮ್ ಏನಕ್ಕೆ ಬೇಕು ಕೇಳ್ಬೋದಾ? ಬೇಕು ಅಂತ ಒಂದು ಡ್ರೀಮ್. ಅದು ನಮ್ಮ ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿರ್ಬೇಕು ನೋಡಿ ಹೇಳ್ತಾ ಇದ್ದಾರೆ. ಡ್ರೀಮ್ ಅಂತ ಬಂದಾಗ ಅದು ಏನಾದ್ರೂ ಆಗ್ಲಿ ಮಾಡಿಸ್ಬಿಡಿ ಒನ್ ಟೈಮ್ ಅಲ್ವಾ? ನಾವು ಬಾಲ್ಕನಿ ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡಿದ್ದೀವಿ, ಅದನ್ನ ಒಳಗಡೆ ತಗೊಂಡಿದೀವಿ ಅಷ್ಟೇ ಸರ್. ಅದೊಂದೇ ಚೇಂಜ್ ಮಾಡಿಸಿದ್ದು ಅಂತಂದ್ರೆ. ಅದು ಚೇಂಜ್ ಮಾಡಿಸಿರೋದು ಪರವಾಗಿಲ್ಲ. ಬಾಲ್ಕನಿ ಅವಾಗ ಯೂಸ್ ಮಾಡೋದು, ಬೆಡ್ರೂಮ್ ಅಂದ್ರೆ ಇಡೀ ದಿನ ಓಡಾಡ್ಕೊಂಡೇ ಇರ್ತೀವಿ. ಓಕೆ. ಸೊ ನಿಮಗೆ ಸ್ಪೇಸಿಯಸ್ ಮನೆ ಬೇಕಿತ್ತು, ಒಳ್ಳೇದು ಅಂತ ಹೇಳ್ತೀರಾ. ಮೇಡಮ್ಗೆ ಎಕ್ಸಿಕ್ಯೂಟ್ ಆಗಿದೆ. ಅದನ್ನೇ ಕೇಳೋಣ ಅನ್ಕೊಂಡೆ. ಇವತ್ತೇನು ಎಕ್ಸಿಕ್ಯೂಷನ್ ಆಯ್ತಲ್ಲ, ಫುಲ್ ಎಂಡಿಂಗ್ ಆಯ್ತಲ್ಲ, ನೀವು ಅನ್ಕೊಂಡಾಗೆ ನಂದೆಲ್ಲ ವಿಡಿಯೋಸ್ ನೋಡಿ ಎಲ್ಲ ಬರೆದಿಟ್ಕೊಂಡಿದ್ರಲ್ಲ, ಎಲ್ಲ ಮ್ಯಾಚ್ ಆಯ್ತಾ ಮೇಡಮ್? ಮ್ಯಾಚ್ ಆಗಿದೆ ಸರ್, ಖಂಡಿತ. ಕನ್ನಡ ಕೋರದಲ್ಲಿ ನೋಡ್ದಂಗೆ ಕಟ್ಟಿದ್ದೀನಿ ಅನ್ನೋ ಇದೆಯಾ? ಖಂಡಿತ ಸರ್. ನೀವು ಹೇಳಿ ಸರ್, ನೀವು ಆ್ಯಕ್ಚುಲಿ ಬ್ಯುಸಿ ಇರ್ತೀರಾ, ತುಂಬ ಬರೋದು ಹೋಗೋದು ಕಷ್ಟ, ಆದರೂ ಕೂಡ ನಾವು ಇಲ್ದಿದ್ರು ಮಾಡ್ತಾರಲ್ಲಪ್ಪ ಅನ್ನೋ ಒಂದು ಇದಿದೆಯಾ ಸರ್? ನಮ್ಗೆ ಏನಿದ್ರು ಸರ್, ನಮಗೆ ವಿಜಯ್ ಸರ್ ಇತ್ತು
ವಿಜಯ್ ಸರ್ ಮತ್ತೆ ಉದಯ್ ಸರ್ ಹೌದೇ ಸರ್ ಸೂಪರ್ ಸರ್ ಜೇಮ್ ಅವರು ನಿಜವಾಗ್ಲೂ 11 ಗಂಟೆಗೆ ಫೋನ್ ಮಾಡಿದ್ರು ಪಾಪ ಏನೋ ಒಂದು ರೆಡಿ ಮಾಡ್ತಾರೆ ಇದು ಮಾಡ್ತಾರೆ ಅವ್ರದ್ದು ಸೂಪರ್ ರೆಸ್ಪಾನ್ಸ್ ಕೊಡ್ತಾರೆ. ತುಂಬಾ ನಂಗೆ ಸಖತ್ ಇಷ್ಟ ಉದಯ್ ಸರ್ ಮಾತ್ರ. ನಾವು ಈ ಫಂಡ್ರಮ್ಯಾಕ್ಸ್ ಬೇಡವೇ ಬೇಡ, ಅದು ನಮ್ಮ ಬಜೆಟ್ಗಿಂತ ಜಾಸ್ತಿ ಹೊಟ್ಟೋಯ್ತು ಅಂತ ಹೇಳಿ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಆಮೇಲೆ ಉದಯ್ ಸರ್ ಇಲ್ಲ ಮಾಡ್ಕೊಳ್ಳಿ ಆಗುತ್ತೆ ಹೇಗೆ ಅಂತ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವರು ಸಪೋರ್ಟ್ ಮಾಡಿ ಅದೇ ಲುಕ್ ನೋಡ್ರಿ ಇವತ್ತು ನನಗೆ ಅದೇ ಹೊರಗಡೆಯಿಂದ ಅದೇ ಚೆನ್ನಾಗಿರೋ ಲುಕ್ ಕೊಡ್ತಾರೆ. ತುಂಬಾ ಸಪೋರ್ಟ್ ಮಾಡಿದ್ರು ನಮಗಂತೂ. ಹೌದಾ ಸರ್? ಗ್ರೇಟ್ ಮನುಷ್ಯ ಅವರು. ಫೈನಲ್ ಆಗಿ ಹೇಳಿ ಸರ್, ನಮ್ಮ ವೀಕ್ಷಕರಿಗೆ ಹೇಳಿ, ನಮ್ಮ ಕೈಟ್ಸ್ ಅವರಿಗೆ ಕೆಲಸ ಕೊಡ್ಬೋದಾ ಮೇಡಮ್? ಹೇಳಿ ಸರ್. ಖಂಡಿತ ಸರ್, ಕೈಟ್ಸ್ ಅವ್ರಿಗೆ ಕೆಲಸ ಕೊಡ್ಬೋದು. ಕೊಡ್ಬೋದು, ಏನು ಚೆನ್ನಾಗಿ ಮಾಡ್ತಾರಾ? ಎಲ್ಲ ಚೆನ್ನಾಗಿದೆ ಸರ್ ಅವ್ರ ಕಡೆ. ನಿಮ್ಮ ಖಂಡಿತ ಕೊಡಿ, ಅವ್ರಿಗೆ ತುಂಬಾ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾರೆ, ವರ್ಕ್ ಮಾಡ್ತಾರೆ, 100% ಮಾಡ್ತಾರೆ. ನೀವೇನೇ ಬೇಕಾದ್ರೂ ಅವ್ರ ಹತ್ರ ಕೇಳಿ ಮಾಡಿಸ್ಕೊಬೋದು. 100% ಮಾಡಿಸ್ಕೊಬೋದು. ಒಂದು ತಮ್ಸ್ ಕೊಡ್ಬೋದಾ ನಮ್ಮ ಕೈಟ್ಸ್ ಅವ್ರಿಗೆ? 100% ಶೋ ಸರ್, ಶೋ. ಒಂದು ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಹಂಗಾದ್ರೆ ಮೇಡಮ್. ನೀವು ಸೂಪರ್ ಆಗಿ ಹೇಳ್ತಾರೆ. ಇನ್ನೊಂದು ಕ್ವಶನ್ ಕೇಳೋದು ಮರ್ತೇನೆ ನಾನು. ಇವತ್ತು ಒಳ್ಳೆ ಪ್ರೀಮಿಯಮ್ ಖರ್ಚು ಮಾಡಿದ್ದೀರಾ ನೀವು, ದುಡ್ಡು ಕೂಡ ತುಂಬಾ ಚೆನ್ನಾಗಿ ಖರ್ಚು ಮಾಡಿಬಿಟ್ಟಿದ್ರ. ನಾವು ಮಾಡಿರೋ ದುಡ್ಡು ಒಂಚೂರು ಹಾಳು ಮಾಡಿಲ್ಲ, ಕರೆಕ್ಟಾಗಿ ಹಾಕಿದೀವಿ ಅನ್ನೋ ಭಾವನೆ ಇದೆಯಾ ಸರ್? ಕಷ್ಟಪಟ್ಟು ದುಡ್ದಿರ್ತೀವಿ, ನಿಮಗೂ ಗೊತ್ತು ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀರ ಅಂತ. ಆ ದುಡ್ಡು ನಾನು ಹಾಳು ಮಾಡಿಲ್ಲ. ಏನಂದ್ರೆ ಲಾಸ್ಟ್ ಎಲ್ಲ ಪೂಜಾದಾಗ ಮನೆಯಲ್ಲ ಜನ ಎಲ್ಲ ಬಂದು ಹೇಳ್ತಲ್ಲ, ತುಂಬಾನೇ ಖುಷಿ ಆಯ್ತು. ಜನ ಏನ್ ಹೇಳಿದ್ರು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 30-40 ಎಲ್ಲ ಬಂದವರೆಲ್ಲ ಕೇಳಿದ್ರು. 30-40 ಲೇಡೀಸ್ ಜಾಸ್ತಿ ಮಾತಾಡಿರ್ತಾರೆ. ಇಲ್ಲ ಸರ್, ಸ್ಮಾರ್ಟ್ ಮಾರ್ಬಲ್ ತುಂಬಾ ಇಷ್ಟಪಟ್ರು. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಫೋಟೋನ ಇಟ್ಕೊಂಡು ಹೋಗಿದ್ದಾರೆ ಸರ್. ಎಲ್ಲಿ ತಗೊಂಡ್ರಿ ನೀವು ಅಂತ ಹೇಳಿ ಇಷ್ಟಪಟ್ಟಿದ್ದಾರೆ. ಹಾಗಾದ್ರೆ ಮಾರ್ಬಲ್ ಅಂತ ಕೇಳ್ತಾರೆ. ಇಲ್ಲ ಸ್ಮಾರ್ಟ್ ಮಾರ್ಬಲ್ ವರ್ತ್ ಅನ್ಸುತ್ತಾ ಸರ್ ಇವಾಗ? ಹೊರ್ತಿದೆ ಸರ್, ಚೆನ್ನಾಗಿ ಹಾಳು ಮಾಡಿಲ್ಲ ಗುರು. ಇಲ್ಲ ಸಾಗೇನಿಲ್ಲ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನರು ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ನಮಸ್ತೆ. ಬಂದ್ರೆ ಇನ್ನು ಹೀಗೆ ಮುಂದೆ ಬಂದ್ವಿ ಅಂತಂದ್ರೆ ಇಲ್ಲಿ ಸ್ಟೇರ್ ಕೇಸ್ನ ಚೈನ್ ಟೈಪ್ ಮಾಡಿರೋವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಇರುತ್ತೆ ಚೈನ್ ಟೈಪ್ನ ಮಾಡಬೇಕು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ. ಇಲ್ಲಿ ನೀವು ನೋಡ್ಬೋದು, ಇದು ಕೆಳಗಡೆ ಇಂಟೀರಿಯರ್ ಮಾಡಿಸ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ತರಹದ ಚೈನ್ ಟೈಪ್ ಮಾಡಿಲ್ಲ. ಓಕೆ, ಇಲ್ಲಿ ಮಾತ್ರ ಚೈನ್ ಟೈಪ್ ಮಾಡಿರೋದು. ಸೊ ಒಂದು ಸ್ಟೆಪ್ಪಿಗೆ 3,000 ರೂಪಾಯಿವರೆಗೂ ಖರ್ಚು ಬರುತ್ತೆ. ಎಲ್ಲಿ ವಿಸಿಬಿಲಿಟಿ ಇರುತ್ತೋ ಅಷ್ಟೇ ನಂಬರ್ ಆಫ್ ಸ್ಟೆಪ್ಸ್ ನ ಮಾಡ್ಕೊಳ್ಳಿ ಅಂತ ಸಜೆಷನ್ ನಾವೇ ಕೊಡ್ತೀವಿ. ಈ ತರ ಇಂಟೀರಿಯರ್ ಮಾಡಿಸೋವಾಗ್ಲೂ ಇಲ್ಲೂ 3,000 ರೂಪಾಯಿ ಕೊಟ್ಟರೆ ಅರ್ಥ ಇಲ್ಲ, ಸುಮ್ಮನೆ ವೇಸ್ಟ್. ಸೊ ಹಿಂಗಾಗಿ ಎಲ್ಲಿ ವಿಸಿಬಿಲಿಟಿ ಇರುತ್ತೋ ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ನಾವೇ ಸಜೆಷನ್ ಕೊಟ್ಟಿರ್ತೀವಿ. ನೋಡಿ, ಈ ಸ್ಟೆಪ್ಪು ಆ ಸ್ಟೆಪ್ಪು ಎಲ್ಲಿ ಕಾಣಿಸುತ್ತೆ ಅಲ್ಲಿ ಆಕ್ಚುಲಿ ಮೇಲ್ಗಡೆ ಏನು ಬೇಕಾಗಿಲ್ಲ, ಇಷ್ಟೇ ಒಂದು 2 ಮಾಡ್ಕೊಂಡ್ರೆ ಸಾಕಲ್ವಾ ಸರ್? ಇಲ್ಲೊಂದು ಸ್ವಲ್ಪ ಇಂಟೀರಿಯರ್ ಮಾಡ್ಕೊಂಡಿದ್ದಾರೆ. ಇನ್ನು ನೀವು ನೋಡ್ಬೋದು ಓಪನ್ ಟು ಸ್ಕೈ ಮೇಲ್ಗಡೆ ಲಾಸ್ಟ್. ಸೊ ಏನಾಗುತ್ತೆ, ಗಾಳಿ ಬೆಳಕಿಗೆ ಏನು ತೊಂದರೆ ಆಗಲ್ಲ. ತೊಂದರೆ ಇಲ್ಲ ಅಂತೀರಾ? ಆಲ್ರೆಡಿ ಹೈಟ್ ಇರೋದ್ರಿಂದ ಸೀಲಿಂಗ್ ಬೇರೆ. ಎಸ್ ಸರ್. ಓಕೆ ಸರ್, ಇಲ್ಲಿ ಬಂದ್ರೆ ಒಂದು ಕಾಮನ್ ವಾಶ್ರೂಮ್ನ ಕೊಟ್ಟಿರುವಂಥದ್ದು. ಸೊ ಇದು ಕೂಡ ನನಗೆ 7 ಅಡಿಗೆ 5.5 ಬರ್ತಾ ಇದೆ. 7ಕ್ಕೆ 5.5. ಎಸ್ ಸರ್. ಓಕೆ, ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿರುವಂಥದ್ದು. ಅವೆಲ್ಲ 55 ರೂಪೀಸ್ ಟೈಲ್ನ ಹಾಕಿರುವಂಥದ್ದು. ಎಲ್ಲ ಜಾಗ್ವಾರ್ ಅಲ್ವಾ ಸರ್ ಇದು? ಹೌದು ಸರ್, ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿರುವಂಥದ್ದು. ಓಕೆ, ರೂಮ್ ಇದೆ ಕೆಳಗಡೆ. ಎಸ್ ಸರ್, ಒಂದು ಗೆಸ್ಟ್ ಬೆಡ್ರೂಮ್ ತರ. ಸೊ ಇದೊಂದು ಸ್ವಲ್ಪ ಕಾಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಈ ಮನೆಗೆ ಸ್ವಲ್ಪ ಚಿಕ್ಕ ರೂಮು, ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಸ್ನ ಹಾಕಿದೀವಿ. ಓಕೆ, ಸೊ ನನಗೆ ಈ ರೂಮ್ ಬಿಡ್ತು ಬಂದು 10x10 ವರೆಗೂ ಕ್ಲಿಯರ್ ಸಿಗುತ್ತೆ. 10x10? ಎಸ್ ಸರ್. ಓಕೆ, ಕಿಚನ್ಗೆ ಸ್ವಲ್ಪ ಸಣ್ಣದೇ ಅಂತಾನೆ ಹೇಳ್ಬೋದು. ಓಕೆ ಓಕೆ ಓಕೆ. ನೋಡಿ, ಇಂಟೀರಿಯರ್ನ ಮಾಡಿಸ್ಕೊಂಡಿರುವಂಥ ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ ವಿತ್ ಲಾಫ್ಟು ಡಿಸೈನು. ನಿಮಗೆ ಗೋಲ್ಡನ್ ಪಟ್ಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಬನ್ನಿ ಸರ್, ಡಿಫ್ರೆಂಟ್ ಡಿಸೈನ್ ಬರುತ್ತೆ. ಸ್ಟೆಪ್ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಪ್ಯಾರಡೈಸ್ ಗ್ರಾನೈಟ್ನ ಹಾಕಿರುವಂಥದ್ದು. ಇದು ಪ್ಯಾರಡೈಸ್? ಎಸ್ ಸರ್. ಇದು ಕೂಡ 110 ರೂಪೀಸ್ದು ಪ್ಯಾರಡೈಸ್ ಗ್ರಾನೈಟ್ನ ಹಾಕಿರುವಂಥದ್ದು. ಓಕೆ, ಡಬಲ್ ನೋಸಿಂಗ್ನ ಮಾಡಿಸಿರೋ ಡಬಲ್ ನೋಸಿಂಗ್ ಮಾಡಿದೆ. ಇದನ್ನ ಸೈಟಲ್ಲೇ ಪೇ ಮಾಡಿಬಿಟ್ಟು ಮಾಡಿಸ್ಕೊಂಡಿರ್ತಾರೆ ಓನರ್ಗಳು. ಓಕೆ, ಇದು ವುಡ್ ತೊಗೊಂಡ್ರಲ್ಲ ಸರ್? ಎಸ್ ಸರ್, ವುಡನ್ ರಿಲಿಂಗ್ ವಿತ್ ಗ್ಲಾಸ್ನ ಡಿಸ್ಕಷನ್ ಟೈಮಲ್ಲೇ ಆಗಿರುತ್ತೆ. ಯಾರಿಗೆ ಆಗಿರಲ್ವೋ ಸೈಟಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ, ಈ ವುಡ್ ಯಾವ್ದು ಚೂಸ್ ಮಾಡ್ತಾರೆ ಅದನ್ನ ನೋಡಿಕೊಂಡು ಡಿಸ್ಕಷನ್ ಮಾಡ್ಕೊಂಡು ಮಾಡಿರೋವಂಥದ್ದು ಇರುತ್ತೆ. ಯಾವ ವುಡ್ ಇದೆ ಆ್ಯಕ್ಚುಲಿ ಸರ್? ಇದು ಟೀಕ್ ವುಡ್ ಪಾಲಿಶ್ ಮಾಡಿಸಿರೋವಂಥದ್ದು. ಓಕೆ ಓಕೆ ಓಕೆ, ಸೂಪರ್ ಸರ್. ಆಮೇಲೆ ಇದು ಬಿಸಿಲಿಗೆ ಹಿಗ್ಗೋದು ಕುಗ್ಗೋದು ಎಲ್ಲ ಆಗಲ್ಲ ಸರ್ ಇದು? ಸರ್, ಯಾವುದೇ ವುಡ್ ಆದ್ರೂ 1 ವರ್ಷದವರೆಗೂ, ಒಂದು ಲೈಫ್ ಸೈಕಲ್ ಅಂತ ಕರಿತೀವಿ. ಒಂದು ಬೇಸಿಗೆಕಾಲ, ಒಂದು ಮಳೆಗಾಲ, ಒಂದು ಚಳಿಗಾಲ ಆಗೋವರೆಗೂ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಆಗುತ್ತೆ. ಯಾಕಂದ್ರೆ ಸೀಸನಿಂಗ್ ಪ್ರಾಪರ್ ಆಗಿ ಆಗಿರಲ್ಲ. ಒಂದು ಸರ್ತಿ ಅದು ಸೆಟ್ ಆಯಿತು ಅಂದ್ರೆ ಹಿಗ್ಗೋದು ಕುಗ್ಗೋದು ಮಾಡಲ್ಲ. ಗ್ಲಾಸ್ ಎಲ್ಲ ಅಲಗಾಡೋದು ಆ ಥರದ್ದು ಏನು ಮೇಜರ್ ಗಮ್ ಹಾಕಿರ್ತಾರಲ್ಲ ಒಳಗೆ? ಸರ್, ಮೆಜಾರಿಟಿಲಿ ಏನಾಗಲ್ಲ. ಓಕೆ ಓಕೆ. ಈ ಸೆಕ್ಷನ್ ಚಿಕ್ಕದಿರೋದ್ರಿಂದ ಈಗ ಏನಾಗುತ್ತೆ, ಪೋಸ್ಟ್ ಹಾಕಿರ್ತಾರೆ ನೋಡಿ. ಎಕ್ಸಾಂಪಲ್, ಮೇಜರ್ ಮನೇಲಿ ಎಲ್ಲ ಕ್ರ್ಯಾಕ್ಸ್ ಬರೋದು ಇಲ್ಲೇ. ಆ ಪೋಸ್ಟ್ ಅಲ್ಲಿ ಒಂದೊಂದ್ ಸರ್ತಿ ವೇರಿಯೇಷನ್ ಆದವಾಗ ಸರಿ ಇದ್ರದ್ದು ಏನ್ ನಾವು ಹೋಲ್ಡ್ ಮಾಡಕ್ಕೆ ಅಂತ ಮೇಲ್ಗಡೆ ಒಂದು ಪೋಸ್ಟ್ ಕೆಳಗಡೆ ಒಂದು ಪೋಸ್ಟ್ ಕೊಟ್ಟಿರ್ತೀವಿ. ಪೋಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವಾಗ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನ್ ಆದ್ರೆ ಲೈಟ್ ಆಗಿ ಏರ್ ಲೈನ್ ಕ್ರ್ಯಾಕ್ ಬರುತ್ತೆ. ಅದು ಮೇಜರ್ ಏನಲ್ಲ, 1 ವರ್ಷ ಆದ್ಮೇಲೆ ಸೆಟ್ ಆಗುತ್ತೆ. ಅದನ್ನ ನಾವೇನು ತಲೆ ಕೆಡಿಸ್ಕೊಳ್ಳೋದು ಅಗತ್ಯನೇ ಇಲ್ಲ. ವೀಕ್ಷಕರು ಇಲ್ಲಿ ಬರುತ್ತೆ ಅದು ಆಕ್ಚುಲಿ ಹಿಂಗ್ ಹೋಗಿ ಈ ತರ ಹೋಗಿ ಕ್ರಾಸ್ ಹೋಗಿರುತ್ತೆ. ಸೊ ಸ್ಟ್ರಕ್ಚರಲ್ ಕ್ರ್ಯಾಕ್ ಅಂದ್ರೆ ಸ್ಟ್ರೇಟ್ ಒಂದೇ ಲೈನ್ ಬರುತ್ತೆ. ಈ ಹಾವಿನ ತರ ಆ ತರ ಎಲ್ಲ ಹೋದ್ರೆ ಅದರಿಂದ ಬಿಲ್ಡಿಂಗ್ ಏನು ಪ್ರಮೇಯ ಇರಲ್ಲ, ಪ್ರಾಬ್ಲಮ್ ಇಲ್ಲ ಅಂತೀರಾ? ಎಸ್ ಅಲ್ವಾ?
ಮೇಲೆ ಬಂದರೆ ಎಸ್ ಸರ್, ಈಗ ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಫ್ಯಾಮಿಲಿ ಲಾಂಜ್ ಅಂತ ನೋಡ್ಬೋದು. ನನಗೆ 9 ಅಡಿಗೆ 14 ಅಡಿ ಸಿಗ್ತಾ ಇದೆ. ಓಕೆ, ಸೊ ಇದು ವಾಲ್ ಟ್ರಿಮ್ ಮಾಡಿರೋದಲ್ವ? ಎಸ್ ಸರ್, ಇದಿನ್ನು ಇಂಟೀರಿಯರ್ ಹತ್ರ ಮಾತಾಡಿ ಸ್ವಲ್ಪ ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದೊಂದು ಪೆಂಡಿಂಗ್ ಇಟ್ಟಿದ್ದಾರೆ. ಓಕೆ, ವಿಂಡೋ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಎಸ್ ಸರ್, 6ಕ್ಕೆ 4.5 ಸರ್ ಇದು. ಓಕೆ ಸರ್, ಇಲ್ಲಿ ಹೈಟ್ ಸೀಲಿಂಗ್ ಸರಿ ಇಲ್ಲ, ನಮ್ದು ಸ್ಟ್ಯಾಂಡರ್ಡ್ 10 ಫೀಟ್ ಹೈಟ್ ಕ್ಲಿಯರ್ ಇರುತ್ತೆ. ಬನ್ನಿ ಸರ್ ಮುಂದೆ ಹೋಗಿ. ಸರ್ ಇಲ್ಲೂ ಕೂಡ ನೀವು ಡೋರ್ಸ್ನ ನೋಡ್ಬೋದು. ಇವೆಲ್ಲ ಲ್ಯಾಮಿನೇಟೆಡ್ ಸ್ಕಿನ್ ಡೋರ್ ಶಟರ್ಸ್ ಅಂತ ಕರಿತೀವಿ. ಫ್ರೇಮ್ ಎಲ್ಲ ಆಲ್ಮೋಸ್ಟ್ ರೆಡ್ ಸಾಲ್ದಿರುತ್ತೆ. ಇದು ರೆಡಿಮೇಡ್ ಡೋರ್ಸ್ ತಗೊಂಡ್ಬಂದವಾಗ ಸೊ ಡೋರ್ಸು, ಶಟರು, ಆಮೇಲೆ ಫಿನಿಶಿಂಗ್ ಎಲ್ಲ ಸೇರಿಸಿ ಒಂದು 10,000 to 11,000 ಬಂದಿರುತ್ತೆ. ನೋಡಕೊಳ್ಳಿ ವಿನೀರ್ ಫಿನಿಶ್ ತರ ಇದೆ. ವಿನೀರ್ ಫಿನಿಶ್ ತರ ಇದೆ, ಬಟ್ ಇದೊಂದು 3,000 to 4,000 rupees ಒಳಗಡೆ ಬಂದಿದೆ. ವಿನೀರ್ ಆದ್ರೆ 10,000 ಆಗ್ಬಿಡುತ್ತಲ್ವಾ ಸರ್? ಡೋರ್ 20 ಆಗುತ್ತೆ ಸರ್, ಪಾಲಿಶ್ ಮಾಡಿಸೋ ಅಷ್ಟೊತ್ತಿಗೆ. ಪಾಲಿಶ್ ಮಾಡಿಸೋ ಅಷ್ಟೊತ್ತಿಗೆ 20 ಆಗ್ಬಿಡುತ್ತೆ. ಓಕೆ, ಈ ರೂಮ್ ಸೈಜ್ ಏನಿದೆ ಸರ್? ಸರ್ ಈ ರೂಮ್ ನೀವು ಇಲ್ಲಿಂದ ನೋಡ್ಬೋದು. ಆಕ್ಚುಲ್ ಆಗಿ ವಾಸ್ತು ಪ್ರಕಾರವಾಗಿ ಆ ಸೈಡೇ ಬರಬೇಕು ಅಂತ ಅದನ್ನ ಅಲ್ಲಿ ಹಾಕಿದ್ದು. ಓಕೆ, ಟಾಯ್ಲೆಟ್ನ. ಸೊ ವಾರ್ಡ್ರೋಬ್ ಕಾನ್ಸೆಪ್ಟ್ನ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ. ನನಗೆ ಲೆಂತ್ ವೈಸ್ ಬಂದ್ರೆ 16 ಅಡಿ ಇದೆ, ವಿಡ್ತ್ ವೈಸ್ ಬಂದ್ರೆ 11 ಫೀಟ್ ಇದೆ. 16/11 ಅಂತ ಹೇಳ್ಬೋದು. ಇದಕ್ಕೂ ಒಂದು ಬಾಲ್ಕನಿ ಇದೆ ಚಿಕ್ಕದಾಗಿ, ಹಿಂದ್ಗಡೆ ಇರೋ ತೋಟದ ವ್ಯೂ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲೊಂದು ಚಿಕ್ಕದಾಗಿ ಬಾಲ್ಕನಿ ಮಾಡ್ಕೊಂಡಿದ್ದಾರೆ. ಓಹೋ, ತೋಟ ವ್ಯೂ ನೋಡಿ ವೀಕ್ಷಕರೇ, ಸ್ಮಾಲ್ ಆದ್ರೂ ಕೂಡ ಒಂದು ವ್ಯೂ ಸಿಗ್ಲಿ ಅಂತ ಬಿಟ್ಟು ಮಾಡಿರುವಂಥದ್ದು. ಓಕೆ, ಇನ್ನು ನೀವು ಇಲ್ಲಿ ಬಂದ್ರಿ ಅಂತಂದ್ರೆ ಇಲ್ಲೊಂದು ಟಾಯ್ಲೆಟ್ ರೂಮ್ ಇದೆ. ವಾಶ್ರೂಮ್ ಇಲ್ಲಿ ಬರುತ್ತಾ? ಎಸ್ ಸರ್. ನೋಡಿ ವೀಕ್ಷಕರೇ, ಬೆಡ್ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯೂನಿಕ್ ಆಗಿ ಮಾಡಿದ್ದಾರೆ ಇಂಟೀರಿಯರ್. ಇಂಟೀರಿಯರ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ನಡೀತಾ ಇದೆ. ಓಕೆ, ಐಡಿಯಾ ಇದೆ ಸರ್ ಎಷ್ಟು ಖರ್ಚು ಮಾಡಿರ್ಬೋದು ಇಂಟೀರಿಯರ್ಗೆ ಅಂತ ಏನಾದರೂ? ಸರ್ ಇರುತ್ತೆ ಸರ್, ಒಂದು 15 to 20 lakhs ಅಂತ ಮಿನಿಮಮ್ ಮಾಡಿರ್ತಾರೆ. ವಾಶ್ರೂಮ್ ಸೈಜ್ ಹೇಳಿ ಸರ್ ಎಷ್ಟು? ಸರ್ ಇದು ನನಗೆ ವಿಡ್ತ್ ವೈಸ್ ಬಂದು 6 ಅಡಿ ಇದೆ, ಡೆಪ್ತ್ ಬಂದು 7.5 ಇದೆ. ಫಿಟ್ಟಿಂಗ್ ಕಾಂಬಿನೇಷನ್ ಏನು ಸರ್? ಎಲ್ಲ ಜಾಗ್ವಾರ್ನೇ ಯೂಸ್ ಮಾಡಿ, ಕಂಪ್ಲೀಟ್ ಜಾಗ್ವಾರ್ನೇ ಯೂಸ್ ಮಾಡಿರುವಂಥದ್ದು. ಸೊ ಆಲ್ಮೋಸ್ಟ್ ಆಲ್ ಒಂದು ಬಾತ್ರೂಮ್ಗೆ ಒಂದು 40,000 rupees ವರೆಗೂ ಖರ್ಚು ಬಂದಿದೆ ಅಂತ ಹೇಳ್ಬೋದು. ಓಕೆ, ಡೋರ್ WPCನ ಸರ್ ಇದು ಇಲ್ಲಿ ಮಾಡಿರೋದು? ಎಸ್ ಸರ್, ಹೌದು ಸರ್. ಓಕೆ, ಇಲ್ಲಿ ಲೈಟ್ ಹಾಕಿದ್ದಾರೆ ಸರ್. ಇವಾಗ ತುಂಬ ಚೆನ್ನಾಗಿ ಬರ್ತಿದೆ ಸರ್, ಇದು ಚೆನ್ನಾಗಿ ಬಂದಿದೆ. ಆಮೇಲೆ ಫ್ಲೋರಿಂಗ್ ಇದೆ ಕಂಟಿನ್ಯೂ ಕೆಳಗಡೆ. ಎಂಟೈರ್ ಮನೆಗೆ ಸ್ಮಾರ್ಟ್ ಮಾರ್ಬಲ್ನೇ, ಯಾಕಂದ್ರೆ ಅನ್ನೆಸೆಸರಿ ಗ್ರನೈಟ್ ಹಾಕ್ತಿವಿ, ವಿಟ್ರಿಫೈಡ್ ಟೈಲ್ಸ್ ಹಾಕ್ತಿವಿ ಅನ್ನೋ ಬದಲು ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ನೋಡ್ಬೋದು ನೀವು. ಇಲ್ಲಿ ಏನು ಮಟೀರಿಯಲ್ ಇಟ್ಟಿಲ್ಲ ಅಂದ್ರೆ ಎಷ್ಟು ಕ್ಲೀನ್ ಆಗಿ ಇಟಾಲಿಯನ್ ಮಾರ್ಬಲ್ ಫಿನಿಶ್ ಬರುತ್ತೆ. ಓಕೆ, ಸ್ಮಾರ್ಟ್ ಮಾರ್ಬಲ್ ನೀವು ಚೂಸ್ ಮಾಡ್ತೀರಾ, ಕಸ್ಟಮರ್ ಚೂಸ್ ಮಾಡ್ಕೊಂಡು ಬರ್ತಾರೆ? ಎಲ್ಲಿ ಸಜೆಷನ್ ಇರುತ್ತೆ, ಶಾಪಿಗೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ದಾಗ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್. ಗ್ರನೈಟೇ ಬೇಕು ಅಂತಾರೆ. ಈಗ ನಾವು ಲಾಸ್ಟ್ ಬಿಲ್ಡಿಂಗ್ ಮಾಡಿದ್ವಿ, ಗ್ರನೈಟ್ ಹಾಕಿದ್ವಿ, ಅಲ್ಲಿ 140 ರೂಪಾಯಿ ಗ್ರನೈಟ್ ಹಾಕಿದ್ವಿ, 110 ರೂಪಾಯಿಗೆ ಸಿಗುತ್ತೆ ಅಲ್ವಾ? ಎಂಡ್ ಆಫ್ ದ ಡೇ ಕಸ್ಟಮರ್ ಚಾಯ್ಸ್. ಇವತ್ತು ಕಸ್ಟಮರ್ಗಳೇ ಕಿಂಗ್ ಅಂತ ಹೇಳ್ಬೋದು. ಓಕೆ, ವೀಕ್ಷಕರು ಯಾವ ಶಾಪ್ ಬೇಕು ಅಂತಾರೆ, ಕನ್ನಡ ಕೋರದಲ್ಲಿ ನೋಡಿದ್ವಿ ಸರ್, ಅಲ್ಲೇ ಕರ್ಕೊಂಡೋಗಿ ಅಂತ. ಟೈಲ್ ಎಲ್ಲ ಬೀಳಿಸ್ಬಿಟ್ಟು ನೋಡಿರೋಂಥ ಸ್ಟೈಲ್ ಶಾಪ್ಗಳು ಇದಾವೆ, ನೋಡ್ಬೋದು. ಕರ್ಕೊಂಡೋಗಿ ತೋರಿಸ್ದು ಅಲ್ಲೇ ತೋರಿಸಿ ಸರ್, ಅಲ್ಲಿ ಬೇಕಾದ್ರೆ ಟೈಲ್ಸ್ ಬೇಕು ಅಂತ ಕೇಳ್ತಾರೆ ಸರ್? ಎಸ್ ಕೇಳ್ತಾರೆ ಸರ್, ಸುಮಾರು ಜನ ಕರ್ಕೊಂಡು ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ಸೋಫಾ ಸೆಟ್ ಇಂದ ಹಿಡ್ಕೊಂಡು ಎಲ್ಲ ನಮ್ ಏನ್ ಕನ್ನಡಕೂರ ನೋಡ್ಕೊಂಡ್ ಬಂದಿರೋರೆಲ್ಲ ನಿಮ್ ಚಾನಲ್ ಫಾಲೋ ಮಾಡೇ ಮಾಡ್ತಾರೆ, ಅಲ್ಲೇ ಕೇಳ್ತಾರೆ ಅಂತೀರಾ? ಓಕೆ, ಸರ್ ಇದು ಮಾಸ್ಟರ್ ಬೆಡ್ರೂಮ್ ನೀವು ನೋಡ್ಬೋದು. ಇದು ಕೂಡ ನನಗೆ 17.5 14 ಅಡಿ ಸಿಕ್ಕಿದೆ. ಇದು ತುಂಬಾ ಹ್ಯೂಜ್ ಆಗಿದೆ ಸರ್, ಹ್ಯೂಜ್ ಆಗಿ ಬಂದಿದೆ ಅಂತ. ಲಿವಿಂಗ್ ಅಷ್ಟು ದುಡಿದಿದೆ ಇದು. ಎಸ್ ಸರ್, ಅಲ್ವಾ? ಕೆಳಗಡೆ ಲಿವಿಂಗ್ ನೋಡ್ದಲ್ಲ ನೋಡಿ, ಕಾಟೇಜ್ ಚಿಕ್ಕದು ಕಾಣಿಸುತ್ತೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ವೀಕ್ಷಕರೇ. ಇದು ಈ ರೂಮಿಗೆ ಏನೂ ಇಲ್ಲ ಆಕ್ಚುಲಿ ಅಂತಂದ್ರೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಅಪೋಲ್ಸ್ಟ್ರಿ ಮಾಡ್ಬಿಟ್ಟು. ಹಿಂದ್ಗಡೆ ನೋಡಿ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಎಲ್ಲ ಮಾಡ್ಬಿಟ್ಟು, ರಾಯಲ್ ಪ್ಲೇ ಮಾಡ್ಬಿಟ್ಟು, ಎಸ್ ಸರ್, ಕಂಪ್ಲೀಟ್ ಆಗಿ ಪೆರಿಪೆರಲ್ ಇದೆಲ್ಲ ಹಾಕ್ಬಿಟ್ಟು. ಇದ್ರ ರೂಮಲ್ಲೂ ಒಂದು ಟಿವಿ ಯೂನಿಟ್ ಚಿಕ್ಕದಾಗಿ ಮಾಡಿಸ್ಕೊಂಡು ಸ್ಮಾಲ್ ಆಗಿ. ಓಕೆ, ಆ ಕಡೆ ಏನೋ ಏರಿಯಾ ಸರ್? ಇದು ವಾಕಿನ್ ವಾರ್ಡ್ರೋಬ್ ತರನೇ ಕಾನ್ಸೆಪ್ಟ್. ವಾರ್ಡ್ರೋಬ್ ಎಲ್ಲ ರೆಡಿ ಆಗಿರುವಂತದ್ದು. ಓಕೆ, ಇಲ್ಲಿ ನಾವು ಅಗೇನ್ ಒಂದು ಸ್ಪೇಷಿಯಸ್ ಆಗಿರುವಂತ ಒಂದು ಟಾಯ್ಲೆಟ್ ರೂಮ್ ಅಂತ ಹೇಳ್ಬೋದು. ವಾಶ್ರೂಮ್. ಎಸ್ ಸರ್, ಇದ್ರ ವಿಡ್ತು ಬಂದು ನಿಮ್ಗೆ 6 ಅಡಿಗೆ 9 ಅಡಿ ಸಿಗ್ತಾ ಇದೆ. ಹ್ಯೂಜ್ ಇದೆ ಅಲ್ಲ ಸರ್ ಇದು ಆಕ್ಚುಲಿ? ಎಸ್ ಸರ್. ಒಬ್ಬ ವೀಕ್ಷಕರು, ನೀವು ಒಳಗಡೆ ಹೋಗಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಇಟ್ಸ್ ಇಸ್ ವೆರಿ ಹ್ಯೂಜ್. ಓಹೋ, ಏನು ಸರ್ ಇದು? 6ಗಿನ್ನ ಜಾಸ್ತಿ. ಚಿಕ್ಕದೊಂದು ಚೂರು ಕಟ್ಟಿಂಗ್ ಪೀಸ್ ಬರುತ್ತೆ ಇಲ್ಲಿ ಅಲ್ವಾ ಸರ್? ಹೌದು, ಸ್ಮಾಲ್ ನೋಡ್ಬೋದು. ಅಂಡ್ ಇದು ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್. ಎಸ್ ಸರ್. ಅಂಡ್ ಇಲ್ಲಿ ಒಂದು ವಾಶ್ ಬೇಸಿನ್ ಬಂದಿರುವಂಥದ್ದು. ಎಸ್ ಸರ್, ಎಸ್ ಸರ್. ಬಾಲ್ಕನಿ ಇದೆಲ್ಲ ಸರ್? ಎಸ್ ಸರ್, ಬಾಲ್ಕನಿ ಇದೆ. ಇಲ್ಲಿ ನೀವು ಇಂಟೀರಿಯರ್ ಮಾಡಿಸಿರೋದು ನೋಡ್ಬೋದು. ನೋಡಿ ವೀಕ್ಷಕರ, ಕ್ಯಾಫಚಿನೋ ಮತ್ತು ಇದು ಆಕ್ರಲಿಕ್ ಇದು ಕೊಟ್ಟಿದ್ದಾರೆ ಇಲ್ಲಿ, ಒಂಥರ ಮಿರರ್ ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಸ್ ಸರ್. ಓಕೆ, ಈ ಕಡೆ ಸರ್ ಇಲ್ಲಿ ನಾವು ಎಲಿವೇಶನ್ ಅಲ್ಲಿ ನೋಡಿದ್ವಿ, ಅಗೇನ್ ಸ್ಪೇಷಿಯಸ್ ಆಗಿ ಬಂದಿರುವಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಬಂದಿರುವಂತ ಬಾಲ್ಕನಿ ಅಂತ ಹೇಳ್ಬೋದು. ಓಕೆ ಸರ್, ವಾಟ್ ಈಸ್ ದ ಬೆನಿಫಿಟ್ ಅಂಡ್ ಲಾಸ್ ಆಫ್ ದಿಸ್? ಸರ್ ಇದು ಸ್ವಲ್ಪ ಕಾಸ್ಟ್ಲಿ, ಬಟ್ ಮಿನಿಮಮ್ ಅಂದ್ರೆ ಒಂದು 35ರಿಂದ 40 ವರ್ಷಕ್ಕೆ ಏನು ಬಡತನ ಇರಲ್ಲ. 35ರಿಂದ 40 ವರ್ಷಕ್ಕೆ? ಎಸ್ ಸರ್, ತೊಂದರೆ ಇಲ್ಲ ಅಂತ ಹೇಳಿ? ಏನ್ ತೊಂದರೆ ಇಲ್ಲ. ಅದು ಬೆನಿಫಿಟ್. ಇದು ಏನಪ್ಪಾ ಅಂದ್ರೆ ಕಾಸ್ಟ್ ಒಂದ್ ಸ್ವಲ್ಪ ಜಾಸ್ತಿ. ಸೆರಾಮಿಕ್ ಬೋರ್ಡ್ ಬರುತ್ತೆ, ಅವೆಲ್ಲ ಉದುರಿ ಬಿದ್ದ್ಬಿಡತ್ತೆ. ಇದನ್ನ ರಿವೆಟ್ ಹಾಕಿ ಫಿಕ್ಸ್ ಮಾಡಿರ್ತಾರೆ. ಪ್ಲಸ್ ಇದ್ರದ್ದು ಲೈಫ್ ತುಂಬಾ ಚೆನ್ನಾಗಿ ಬರೋದ್ರಿಂದ ಫೆಂಡರ್ ಮ್ಯಾಕ್ಸ್ ಇಂದ ಇವತ್ತು ಕಾಲ ಅಂತ ಹೇಳ್ಬೋದು. ಚೆನ್ನಾಗಿದೆ ಅಂತ ಹೇಳ್ತೀರಾ? ಎಸ್ ಸರ್. ಓಕೆ ಸರ್, ಟೆರಸ್ ಅಲ್ಲಿ
ಎಸ್ ಸರ್, ಈಗ ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವು ನೋಡ್ಬೋದು ಸಿಗ್ನೇಚರ್ ಆಫ್ ಗೈಡ್ಸ್ ಅಂತ. ಸೊ 2 ಡ್ಯುಯೆಲ್ ಅಲ್ಲ ಸರ್ ಇಲ್ಲಿ? ಎಸ್ ಸರ್, ದೊಡ್ಡದೇ ಕೊಡ್ಬೋದಿತ್ತು. ಈ ಝೂಮರ್ ಹಾಕೊಳ್ಳಿ ನಾನು ಒಂದು ಉದ್ದೇಶಕ್ಕೆ ಸೆಂಟ್ರ್ ಪೋರ್ಷನ್ ಇನ್ನೊಂಚೂರು ಮತ್ತೆ ಸ್ಲ್ಯಾಬ್ನ ರನ್ ಮಾಡಿರೋದು. ಸೊ ಇದರಲ್ಲಿ ನೀವು ಝೂಮರ್ ಆ್ಯಡ್ ಮಾಡಿಬಿಟ್ಟಿದ್ದೀರಾ. ಎಸ್ ಸರ್, ವೆರಿ ನೈಸ್. ಇಲ್ಲಿ ಮೇಲೆ ಏನಿದೆ ಸರ್? ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಜನರಿಗೆ 2 ಡೋರ್ ಹಾಕಿಸ್ಕೊತಾರೆ. ಒಂದು ವುಡನ್ ಡೋರು, ಒಂದು ಸೇಫ್ಟಿ ಡೋರ್ ಅಂತ. ಈಗ ವುಡನ್ ಡೋರ್ಗೆ ಹಾಕ್ಸಿ ಅದಕ್ಕೊಂದು 10,000 ಖರ್ಚು ಮಾಡಿ ಇದಕ್ಕೊಂದು 10,000 ಖರ್ಚು ಮಾಡೋ ಬದಲು ನಮ್ಮ ಕೊಡೋ ಬಜೆಟ್ ಅಲ್ಲೇನೆ MS ಫ್ಯಾಬ್ರಿಕೇಶನ್ ಒಂದಿಷ್ಟು ಜನ ಮಾಡಿಸ್ಕೊಂಡ್ಬಿಡ್ತಾರೆ. ಅದರಲ್ಲೇ ಸಾಕಂತ. ಸೊ ಈಗ ಏನಾಗುತ್ತೆ, ಇದರಿಂದ ನಮ್ ಗಾಳಿ ಮಳೆ ನೀರು ಒಳಗಡೆ ಬರಲ್ಲ, ವುಡ್ ಆದ್ರೂ ಹೆವಿ ತಲೆನೋವು. ಸೊ ಡಬಲ್ ಡೋರ್ ಅಂದ್ರೆ ಮೇಂಟೆನೆನ್ಸ್ ಜಾಸ್ತಿ, ಅದಕ್ಕೊಂದು ಲಾಕು ಇದಕ್ಕೊಂದು ಲಾಕು. ಕರೆಕ್ಟ್. ಇದು ಸಿಂಗಲ್ ಆಗಿ ಮಾಡಿರೋದು. ಸಾಕಂತೀರ ಅಲ್ವಾ? ಸಾಕು. ಸುಮ್ಮನೆ ಯಾಕೆ ದುಡ್ಡು 10-15 ಸಾವಿರ ಖರ್ಚು ಮಾಡೋದು? ಅದ್ರ ಬದಲು ಒಂದೇ ಡೋರಲ್ಲೇ ನೀವು ಮುಗಿಸ್ಕೋಬಹುದು. ನೀವು ಕೊಡೋದಕ್ಕೆ ಒಂದು 5 ಸಾವಿರ ಆ್ಯಡ್ ಮಾಡಿದ್ರು ಒಳ್ಳೆ ಡೋರ್ ಬಂದ್ಬಿಡತ್ತೆ. ಓಕೆ, ಟೆರೆಸಲ್ಲಿ ಏನಿದೆ ಸರ್ ಇಲ್ಲಿ? ಸರ್, ಇದು ಕಂಪ್ಲೀಟ್ ಟೆರೆಸ್ನ ಒಂದು ರೂಮ್ ಮಾಡಿರುವಂಥದ್ದು. ಫಂಕ್ಷನ್ಸ್ ಎಲ್ಲ ಆದವಾಗ ಜಸ್ಟ್ ನೋಡಕ್ಕೆ ಅಂತ 10x10 ರೂಮ್ ಅಂತ ಅನ್ಕೋಬಹುದು. 10x10 ರೂಮಾ ಸರ್ ಇದು? ಎಸ್ ಸರ್. ಕೆಳಗಡೆ 1 RK ಇದೆಯಲ್ಲ, ಅದೇ ತರ ಇಲ್ಲೊಂದು ರೂಮ್ ಅಷ್ಟೇ. ಫಂಕ್ಷನ್ಸ್ ಎಲ್ಲ ಆದವಾಗ ಯಾರಾದ್ರೂ ಹಳ್ಳಿಯಿಂದ ಜನ ಬಂದ್ರೆ ಅಂತ ಇರ್ಲಿ ಅಂತ ಇಂಡಿಯನ್ ಟಾಯ್ಲೆಟ್ ಕೂಡ ಕೂರ್ಸಿರೋವಂಥದ್ದು. ಇಲ್ಲೇ ಇಂಡಿಯನ್ ಟಾಯ್ಲೆಟ್ ಹಾಕಿದಾರಾ? ಎಸ್ ಸರ್, ಹೌದು. ವಾಶ್ರೂಮ್ ನೋಡ್ಬೋದು ವೀಕ್ಷಕರೇ, ಚಿಕ್ಕದಾಗಿ ಒಂದು ಟಾಯ್ಲೆಟು. ಸೊ ಇಲ್ಲಿ ವಾಶ್ ಬೇಸಿನ್ ಇಲ್ಲೇ ಹಾಕೊಟ್ಬಿಟ್ರಿ? ಎಸ್ ಸರ್, ಇಲ್ಲೇ ಹಾಕಿರೋದು. ಫಂಕ್ಷನ್ಸ್ ಏನಾದ್ರು ಆದ್ರೆ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರುವಂಥದ್ದು. ಒಂದು 10x10 ರೂಮ್ ಅಂತ ಹೇಳ್ಬೋದು. ಚಿಕ್ಕದಾಗಿದೆ ರೂಮ್. ಎಸ್ ಸರ್. ಇನ್ನು ಬಂದ್ರೆ ಇದು ಕಂಪ್ಲೀಟ್ ವಿಶಾಲವಾದಂಥ ಒಂದು ಇದು ಅಂತ ಹೇಳ್ಬೋದು. ಟೆರೆಸ್ ಇದು ನೀವು ಎಲ್ಲ ಕಡೆ ಮಾಡ್ತಿರಲ್ಲ ಪೇಂಟಿಂಗ್ ತಾನೇ? ಡ್ಯಾಮ್ ಪ್ರೂಫ್ ಪೇಂಟ್ ಇವಾಗ. ಸೊ ಟೈಲ್ಸ್ ಹಾಕೋ ಕಾಲ ಹೋಗಿದೆ. ಡ್ಯಾಮ್ ಪ್ರೂಫ್ ಪೇಂಟ್ ಆದ್ರೆ ಇನ್ನೂ ಆರಾಮಾಗಿ ತಲೆನೋವು ಇರಲ್ಲ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇದೇನಿದು? ಎಲಿವೇಶನ್ ಪರ್ಪಸ್ ಮಾಡಿರೋಂಥದ್ದು. ನಾಳೆ ಫ್ಯೂಚರ್ ಇದೊಂದು ಪಿಲ್ಲರ್ ಹಾಕಿಸ್ಕೊಂಡಿದ್ದಾರೆ. ಮಂಗಳೂರು ಟೈಲ್ಸ್ ಹಾಕಿದ್ರೆ ನಮ್ಗೆ ಸಪೋರ್ಟಿಗೆ ಇರ್ಲಿ ಅನ್ನೋ ಒಂದು ಉದ್ದೇಶ. ರೂಪಿಂಗ್ ಮಾಡ್ಕೋಬಹುದು ಮುಂದೆ ಫ್ಯೂಚರ್ ಬೇಕು ಅಂದ್ರೆ ಮಾಡ್ಕೋಬಹುದು. ಎಸ್ ಸರ್, ಎಸ್ ಸರ್. ಬನ್ನಿ ಸರ್, ಈ ಕಡೆನೂ ನೋಡ್ಕೊಂಡ್ಬಿಡೋಣ ಹಂಗೆ. ಸರ್, ಈಗ ಈ ಕಡೆ ನೀವು ಬಂದ್ರಿ ಅಂದ್ರೆ ಬಟ್ಟೆ ಒಗೆಯೋಕೆ ಕಲ್ಲು ಒಂದಿಷ್ಟು ಜನ ನಿಂತ್ಕೊಂಡು ಕೇಳ್ತಾರೆ, ಒಂದಿಷ್ಟು ಜನ ಕೂತ್ಕೊಂಡು ಕೇಳ್ತಾರೆ. ಇಲ್ಲಿ ಕೂತ್ಕೊಂಡು ಬಟ್ಟೆ ಒಗೆಯೋಕೆ ಅಂತ ಮಾಡಿರುವಂತದ್ದು. ಓಕೆ ಓಕೆ. ಅಂಡ್ ಅಲ್ಲಿ ಮೇಲೆ ಹೋಗೋದಕ್ಕೆ ಏಣಿನ ಹಾಕೊಟ್ಟಿರುವಂತದ್ದು. ಸರ್, ಕೆಲವೊಂದು ಟೆಕ್ನಿಕಲಿ ಕೇಳ್ತೀನಿ, ಲೈಕ್ ಯಾವ ಸೆಗ್ಮೆಂಟ್ ಅಲ್ಲಿ ಬಂತು ಸರ್? ಇದು ಪ್ರೀಮಿಯಂ ಪ್ಯಾಕೇಜ್ ಚೂಸ್ ಮಾಡಿರುವಂತದ್ದು. ಸೊ ಇದರಲ್ಲಿ SK ಸ್ಟೀಲ್ ನ ಯೂಸ್ ಮಾಡಿದೀವಿ. ಬಿರ್ಲಾ ಸೂಪರ್ ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ನ ಯೂಸ್ ಮಾಡಿರುವಂತದ್ದು. ಕಂಪ್ಲೀಟ್ ಆಗಿ ಒರಿಜಿನಲ್ ಫಿನೋಲೆಕ್ಸ್ ವೈರ್ ನೇ ಹಾಕಿದೀವಿ. ಕೆಳಗಡೆ ಮನೆಗೆ, ಇಲ್ಲಿ ಮೇಲ್ಗಡೆ ರೂಮಿಗೆ ಆಂಕರ್ ರೋಮಾ ಯೂಸ್ ಮಾಡಿದ್ರೆ ಎಂಟೈರ್ ಮನೆಗೆ ಲೆಗ್ರಾಂಡೆ ಸ್ವಿಚಸ್ ನ ಯೂಸ್ ಮಾಡಿರುವಂತದ್ದು. ಸ್ಮಾರ್ಟ್ ಮಾರ್ಬಲ್ ನ ತೋರಿಸಿದ್ವಿ. ಆಮೇಲೆ ಪ್ಯಾರಡೈಸ್ ಗ್ರನೈಟ್ ನ ನೋಡಿದ್ವಿ ಸ್ಟೇರ್ ಕೇಸಿಗೆ. ಆಮೇಲೆ ವುಡನ್ ರೇಲಿಂಗ್ ವಿತ್ ಗ್ಲಾಸ್ ನೋಡಿದ್ವಿ. ಆಮೇಲೆ ಹೈಟ್ ನ ನೋಡಿದ್ವಿ. ಆ ತರ ಇದನ್ನ ಡಬಲ್ ಎಲ್ಲಾ ಕಡೆನೂ ಬಾಲ್ಕನಿ ಸ್ಪೇಸ್ ನ ಕೊಟ್ಟು SS ರೇಲಿಂಗ್ ನ ಹಾಕಿರುವಂತದ್ದು. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತ ಪ್ರೀಮಿಯಂ. ಓಕೆ ಸರ್, ಏನಂದ್ರೆ ಚೊಕ್ಕದಾಗಿ ಮನೆ ಇರ್ಬೇಕಪ್ಪ, ನಂಗೆ ತಲೆನೋವು ಬೇಡ. ಈಗ ಒಂದಿಷ್ಟು ಜನ ಏನ್ ಮಾಡ್ತಾರೆ, ರೆಂಟಲ್ ಪ್ಯಾಕೇಜ್ ತಗೋತಾರೆ. ಅವಾಗ ಅವ್ರಿಗೆ ಮನ್ಸಿಗೆ ಒಂದು ಗೊಂದಲ. ಈಗ ಹೆಂಗಂದ್ರೆ ಒಂದು ಕಾರ್ ತಗೊಂಡ್ಬಿಟ್ಟು ನಂಗೆ ಮ್ಯಾಗ್ವಿಲ್ ಬೇಕು ಅನ್ನೋ ತರ ಎಲ್ರಿಗೂ ಆಸೆ ಇರುತ್ತೆ. ನಾರ್ಮಲ್ ವೀಲ್ ಕೊಟ್ಟ ತಕ್ಷಣನೇ ಅದು ಹೆಂಗಾಗತ್ತೆ, ಆ ತರ ಒಂದು ಫೀಲಿಂಗ್ ಅಂತ ಹೇಳ್ಬೋದು. ಸೊ ಏನಾಗತ್ತೆ, ಈಗ ಈ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಅಂತಿಲ್ಲ. ಇದ್ರ ಮೇಲ್ಗಡೆ ಹೋದ್ರು ಅಂದ್ರೆ ಅದೆಲ್ಲ ಲಕ್ಸುರಿಲ್ ಬರುತ್ತೆ. ಒಂಥರ ಈಗ ಟಾಪ್ ಅಂಡ್ ಮಾಡೆಲ್ ಕಾರ್ ತಗೊಂಡಂಗೆ ಮ್ಯಾಗ್ವಿಲ್ ಬಂತು, ಎಲ್ಲನೂ ಏನಂದ್ರೆ ಲೈಫ್ ಅಲ್ಲಿ ಎಲ್ಲರದು ಒಂದು ಜೀವನದ ಸಾಧನೆ ಅಂತ ಬಂದ್ರೆ ಮನೆ ಕಟ್ಟೋದು. ಸೊ ಅವರು ಕಷ್ಟಪಟ್ಟು ಏನೋ ಒಂದು ಕನಸು ಕಾಣ್ತಾರೆ. ನಾವ್ ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀವೋ ಅದೇ ಅವ್ರಿಗೆ ಸಿಗತ್ತೆ. ಸೊ ಹಿಂಗಾಗಿ ಅವರು ಏನೇ ಇರ್ಲಿ, ಅವ್ರೇನಾದ್ರೂ ಒಂದು ಮನೆ ಕಟ್ಟಬೇಕು ಅಂತ ಕನಸು ಇಟ್ಕೊಂಡಿದ್ರು ಅಂದ್ರೆ ಇವತ್ತಿಂದನೇ ಅವ್ರು ಶ್ರಮ ಪಡಬೇಕು. ಅವ್ರ ಶ್ರಮಕ್ಕೆ ಸಪೋರ್ಟ್ ಮಾಡಕ್ ನಾವಿದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಎಷ್ಟೋ ಜನರ ಕನಸನ್ನ ನಾವು ಕೂಡ ನನಸು ಮಾಡೋದ್ರೊಳಗಡೆ ನೀವು ಇಬ್ರು ಸೇರಿಸ್ಬಿಟ್ಟು ಸಕ್ಸಸ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಆ ಉದ್ದೇಶಕ್ಕೆ ಇದೇನ್ ದೊಡ್ಡ ವಿಷಯ ಅಲ್ಲ. ನೀವು ಪ್ರಾಪರ್ ಆಗಿ ನೀವೇನ್ ಶ್ರಮ ಪಡ್ತಿದ್ದೀರೋ ಅದನ್ನ ಸತತವಾಗಿ ಮ್ಯಾನಿಫೆಸ್ಟೇಷನ್ ಮಾಡಿ ಆ ಡೇ ಬೇಗ ಹತ್ರ ಬರ್ಲಿ. ನಿಮ್ಮ ಕನಸಿನ ಮನೆಯನ್ನು ಕಟ್ಟಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರ್, ಆಮೇಲೆ ತುಂಬಾ ಜನರಿಗೆ ಲೋನ್ ಎಲ್ಲ ಬೇಕಾಗುತ್ತೆ ಮನೆ ಕಟ್ಟಕ್ಕೆ. ನೀವು ಹೇಳ್ದಂಗೆ 60 ಲಕ್ಷ 70 ಲಕ್ಷ ಅಂದ್ರೆ ಸುಮ್ಮನೆ ಅಲ್ಲ. 20 ಲಕ್ಷ 30 ಲಕ್ಷ ಕೈಲಿರುತ್ತೆ. ಲೋನ್ ಬೇಕಾಗುತ್ತೆ. ನೀವು ಲೋನ್ಸ್ ಗಳ ಜೊತೆ ಟೈಪ್ ಏನಾದ್ರು ಆಗಿದೆ ಸರ್? 100%. ಈಗ ಏನಾಗುತ್ತೆ, ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿರ್ಬೇಕು, ಅವ್ರ IT ಪೇಪರ್ಸ್ ಪ್ರಾಪರ್ ಆಗಿರ್ಬೇಕು, ಅವ್ರ ಸಿಬಿಲ್ ಸ್ಕೋರ್ ಪ್ರಾಪರ್ ಆಗಿರ್ಬೇಕು. ನಾವು ಟೈಪ್ ಆಗೋದಲ್ಲ, ಅವ್ರಿಗೆ ಆರಾಮಾಗಿ ಲೋನ್ ಕೊಟ್ಬಿಡ್ತಾರೆ. ನಾವು ಒಂದು ಇದಾರೆ ನಮ್ ಕಡೆನೂ ಒಂದು 3-4 ಜನ ಇದಾರೆ. ಒಂದು 18ರಿಂದ 20 ಬ್ಯಾಂಕ್ ಜೊತೆ ಟೈಅಪ್ ಇದಾರೆ. ಸೊ ಅವ್ರು ನಮ್ಮ ಆಫೀಸಿಗೆ ಬಂದವಾಗ ಭೇಟಿ ಮಾಡಿ ಲೋನ್ಸ್ ಅವ್ರಿಗೆ ನಂಬರ್ ಕೊಡ್ತೀವಿ. ಅವರೆಲ್ಲ ಅವ್ರ ಮನೆಗೆ ಹೋಗಿನೇ ಅವ್ರ ಮನೆಯಿಂದಾನೇ ಸರ್ವಿಸ್ ಮಾಡಿಸ್ಕೊಡೋ ಇರುತ್ತೆ. ಓಕೆ, ಅವ್ರು ಮತ್ತೆ ಬೇರೆ ಇನ್ಸ್ಟಿಟ್ಯೂಷನ್ ಹೋಗಾಗುತ್ತೆ ಸರ್? BBMP ಅಪ್ರೂವಲ್ ಇಂದ ಹಿಡ್ಕೊಂಡು BWSSP ಕಾವೇರಿ ವಾಟರ್ ಕನೆಕ್ಷನ್ ಇಂದ ಹಿಡ್ಕೊಂಡು ಅವ್ರಿಗೆ ಗವರ್ಮೆಂಟ್ ಬಾಡಿಯಿಂದನೂ ಆಗ್ಲಿ, ಲೋನ್ ಇಂದ ಆಗ್ಲಿ, ಕನ್ಸ್ಟ್ರಕ್ಷನ್ ಅಂತ ಬಂದ್ರೆ ಕೀ ಕೊಟ್ಟು ಮನೆ ಒಳಗಡೆ ಕಳಿಸೋವರೆಗೂ ನಮ್ದೇ ರೆಸ್ಪಾನ್ಸಿಬಿಲಿಟಿ. ನೀವೇ ತಗೊಂತೀರಾ? ಸೂಪರ್ ಆಗಿ ಹೇಳ್ತೀವಿ. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಮನೆಯನ್ನ ಒಂದು ಒಳ್ಳೆ ಬೆಲೆಯಲ್ಲಿ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.